ಎಲ್ಲರಿಗೂ ಪ್ರೀತಿಯಾದ ವಂದನೆಯನ್ನು ತಿಳಿಸಿ, ತಂದೆಯಾಗಿರೋ ದೇವರು ಮತ್ತು ನಮ್ಮ ಕರ್ತನಾಗಿರುವ ಯೇಸುವ ಮತ್ತು ಪವಿತ್ರ ಆತ್ಮನಾಗಿರೋ ಸಹಾಯಕನಿಗೆ ನಮ್ಮ ಕೃತಜ್ಞತೆ ಹೇಳಿ ನಾವು ಪಾಠವನ್ನು ಪ್ರಾರಂಭಿಸೋಣ. ಸೊ ಇವತ್ತು ಪಾಠದಲ್ಲಿ ನಾವು ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿರೋ ಪಾಠನೇ ಅದು. ಬೈಬಲ್ ಯಾವ ಥರ ಓದಬೇಕು ಅಂತ ಇನ್ನೂ ಮುಂದುವರಿಸ್ತಾ ಇದ್ದೀವಿ ನಾವು. ಅದರಲ್ಲಿ ಯಾವ ವಿಧ ಅಂತ ಆಯಿತು ಮತ್ತು ಎಷ್ಟು ಲೆವೆಲ್ ಇದೆ ಅದು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ದೇವರಿಂದ ನಾವು ಹೆಂಗೆ ಕಲಿಬೇಕು, ಬಿಟ್ಟಿರೋರು ದೇವ್ರ ಹತ್ರ ಯಾವ ಥರ ಸತ್ಯವನ್ನು ಕಲಿಬೇಕಂತ. ಈಗ ದೇವ್ರ ಹತ್ರ ಪಾಠ ಕಲಿಬೇಕಂತ ಹೇಳುವಾಗ ದೇವರು ಭೂಲೋಕದಲ್ಲಿ ಬಂದು ಇಳಿದು ನಮ್ಮ ಜೊತೆಲಿ ಕೂತ್ಕೊಂಡು ಆ ಥರ ಪಾಠ ಮಾಡಲ್ಲ. ದೇವರು ಹೇಳ್ಕೊಡುವಾಗ ಅದೊಂದು ಇನ್ನೊಂದು ವಿಧ ಇದೆ. ದೇವರು ಯಾವಾಗಲೂ ಮನುಷ್ಯರ ಮುಖಾಂತರನೇ ಹೇಳೋದು, ಮನುಷ್ಯರನ್ನು ಉಪಯೋಗ ಮಾಡಿಕೊಂಡೇ ದೇವ್ರು ಹೇಳೋದು. ಯಾವ ವ್ಯಕ್ತಿನೂ ಆಗ್ಬೋದು, ಬಟ್ ಆ ವ್ಯಕ್ತಿಯಲ್ಲಿ ದೇವರು ನಾವು ಇವಾಗ ನೋಡ್ತಾ ಇರೋದು ಸಾಮ್ಯ ರೂಪದಲ್ಲಿ ದೇವ್ರು ಮಾತಾಡ್ಬೋದು. ಸೊ ಹೋದ್ಸಲ ನಾವು ನೋಡಿರೋದು ಯೋತಾಮ್ ಯಾವ ಥರ ಒಂದು ಸಾಮ್ಯ, ಅವರ ಕಾಲದಲ್ಲಿ ಆ ಒಂದು ಸನ್ನಿವೇಶಕ್ಕೆ ಯಾವ ಥರ ಒಂದು ಸಾಮ್ಯ ಇಟ್ಕೊಂಡು ದೇವರ ಚಿತ್ತವನ್ನು ತಿಳಿಸಿದ್ರು. ಹಾಗೆ ನಾವು ನೋಡುವಾಗ ದಾವೀದು ತಪ್ಪು ಮಾಡುವಾಗ ನಾಥನ್ ಬಂದು ಒಂದು ಸಾಮ್ಯ ಹೇಳ್ತಾರೆ. ಇಸ್ರೇಲ್ ಜನ ತಪ್ಪುಗಳು ಮಾಡುವಾಗ ಎಜೆಕೀಯೇಲಲ್ಲಿ ದೇವರೇ ಸಾಮ್ಯಗಳು ಹೇಳಿದ್ರು. ಸೊ ಸಾಮ್ಯ ಒಂದು ದೇವರು ಹೇಳ್ಕೊಡುವ ಒಂದು ವಿಧ. ಅದು ಆ ಒಂದು ಕಾಲದಲ್ಲಿ ಏನು ನಡೀತಾ ಇದೆ, ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಯಾವ ಥರ ಅವ್ರಿಗೆ ತಿಳಿಸ್ಕೊಡ್ಬೇಕು, ಅವ್ರಿಗೆ ಗೊತ್ತಿರುವ ಕೆಲವು ಸತ್ಯಗಳು, ಲೋಕದಲ್ಲಿ ಇರುವ ಕೆಲವು ಗಾದೆಗಳು, ಮನುಷ್ಯರು ಮಾತಾಡ್ತಾ ಇರೋದು, ಎಲ್ಲ ಜನ ನೋಡಿ ಇರೋ ವಿಷಯಗಳು, ಅವ್ರ ಪ್ರತಿ ಜೀವನದಲ್ಲಿ ಆಗ್ತಾ ಇರೋ ಅನುಭವಗಳನ್ನು ತಗೊಂಡು ಅವ್ರಿಗೆ ಏನು ದೇವರು ತಿಳಿಸ್ಬೇಕಂತ ಇದೆ ನೋಡಿ, ಅದಕ್ಕೆ ಸಾಮ್ಯವಾಗಿ ಒಂದು ಕಥೆ ರೂಪದಲ್ಲಿ ಹೇಳ್ಕೊಡೋದು. ಅದು ಪ್ರವಾದಿಗಳು ಎಲ್ಲರೂ, ಯಾಜಕರುಗಳು, ಇವರೆಲ್ಲ ದೇವರು ಯಾರು ಉಪಯೋಗಿಸಿದ್ರು ಅವರೆಲ್ಲರೂ ಹೇಳಿದ್ದಾರೆ. ಸೊ ಹಾಗೆ ನಾವು ಬರುವಾಗ ನಾವು ಯೆಶುವ ಕಾಲಕ್ಕೆ ಬರ್ತೀವಿ. ಈಗ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬರುವಾಗ ಯೆಶುವ ಭೂಲೋಕದಲ್ಲಿರುವಾಗ ಯಾವ ಥರ ಕೆಲವು ಸತ್ಯಗಳು ಅವ್ರಿಗೆ ಹೇಳ್ಕೊಟ್ರು. ನಾವೀಗ ಮಾರ್ಕು 4ನೇ ಅಧ್ಯಾಯದಲ್ಲಿ 33-34 ಓದುವಾಗ, ಆತನು ಈ ತರಹದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸೊ ನೋಡಿ, ಹೀಗೆ ಕರ್ತನು ಜನರು ಗ್ರಹಿಕೆ ಹೆಂಗಿತ್ತು, ಅವ್ರಿಗೆ ಯಾವ ಥರ ಜ್ಞಾನ ಇತ್ತು, ಅವರ ಸಂಪ್ರದಾಯಗಳು ಏನು, ಅವ್ರ ನಂಬಿಕೆಗಳೇನು ಎಲ್ಲ ತಿಳ್ಕೊಂಡು ಅವರಿಗೆ ಕೆಲವು ಸಾಮ್ಯಗಳು ಹೇಳೋದು. ತುಂಬ ಸಾಮ್ಯಗಳು. ಈ ಥರ ಸಾಮ್ಯ ಇಲ್ಲದ ಅವ್ರಿಗೆ ಏನು ಮಾಡಿಲ್ಲಂತೆ, ಏನು ಓದಿ, ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ. ನೋಡಿ, ಸಾಮ್ಯ ಇಲ್ಲದೆ ಏನು ಹೇಳಲಿಲ್ಲ. ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ನೋಡಿ, ತನ್ನ ಆಪ್ತ ಶಿಷ್ಯರುಗಳಿಗೆ, ತುಂಬ ಜೊತೆಯಲ್ಲಿ ಇರೋರಿಗೆ, ತುಂಬ ಇಷ್ಟಪಟ್ಟಿರೋ ಶಿಷ್ಯರುಗಳಿಗೆ ಸಾಮ್ಯ ರೂಪದಲ್ಲಿ ಹೇಳಲಿಲ್ಲ ಅಂತೆ, ಅದನ್ನು ಬಿಚ್ಚಿ ಹೇಳ್ಕೊಟ್ರಂತೆ ಅವರಿಗೆ. ಹಾಗಾದರೆ ನಮ್ಮ ಕರ್ತನು ಒಂದು 2 ರೀತಿಯಲ್ಲಿ ಪಾಠಗಳು ಹೇಳ್ಕೊಡ್ತಾ ಇದ್ದಾರೆ. ಒಂದು ಸಲ ಜನ ಇರುವಾಗ ಅವ್ರಿಗೆ ಒಂದು ರೀತಿಯಲ್ಲಿ, ಮತ್ತು ಬೇರೊಂದು ಥರ ಜನ ಇರುವಾಗ ಅವ್ರಿಗೆ ಸಾಮ್ಯ ರೂಪದಲ್ಲಿ ಹೇಳಿದ್ರಂತೆ. ಸೊ ಯಾಕೆ ಈ ಥರ ಒಂದು ವ್ಯತ್ಯಾಸ ಮಾಡಿದ್ರು, ಯಾಕೆ ಈ ಥರ ಒಂದು ಬೇರೆ ರೀತಿ ಉಪಯೋಗಿಸಿದ್ರು ಕರ್ತನು? ಈಗ ನಿಜವಾಗಿ ನೋಡಿದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಳ್ಕೊಟ್ಟಿರ್ಬೇಕು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಳದೆ ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಹೇಳ್ಕೊಟ್ಟಿದ್ದಾರೆ? ಅದು ನಾವೀಗ ಕರ್ತನ ಹತ್ರನೇ ಕೇಳಬೇಕು. ಇದು ಅವ್ರ ಜೊತೆಲಿರೋ ಶಿಷ್ಯರು ಕರ್ತನ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ದಾರೆ. ಅದು ನಾವು ಮತ್ತೆ 13ರಲ್ಲಿ 10-11
ತರುವಾಯ ಆತನ ಶಿಷ್ಯರು ಬಂದು ಹ್ಮ್. ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅಲ್ಲಿ ಗಮನಿಸ್ಬೇಕೀಗ. ನೋಡಿ, ಹೇಳ್ತಾ ಇರೋದು ಕರ್ತನೆ, ನೀವು ಯಾಕೆ ಅವರ ಸಂಗಡ, ನಮ್ಮ ಸಂಗಡ ಅಂತ ಹೇಳಿಲ್ಲ. ಸೊ ಈ ನಮ್ಮ ಸಂಗಡ ಅಂತ ಹೇಳೋದು ಆಪ್ತ ಮಿತ್ರಗಳು, ಇಲ್ಲ ಆಪ್ತ ಶಿಷ್ಯರುಗಳು. ಯಾವಾಗಲೂ ಕರ್ತನನ್ನು ಇಷ್ಟಪಟ್ಟು ಕರ್ತನ ಜೊತೆಯಲ್ಲಿ ನಡೆಯುವ 12 ಜನ ಮಾತ್ರ ಅಲ್ಲ. ಈ 12 ಜನ ಬಿಟ್ಟು ಕರ್ತನಿಗೆ ತುಂಬ ಜನ ಹೆಂಗಸರು ನೋಡಿ, ಮೇರಿ ಮಗ್ದಲೇನ, ಇವರೆಲ್ಲರೂ ಇದ್ದಾರಲ್ಲ, ಮೇರಿ, ಮಾರ್ತಾ. ಸೊ ಇವರೆಲ್ಲರೂ ಕರ್ತನ ಶಿಷ್ಯರುಗಳೇ. ಕರ್ತನು ಕೇಳಿ ನಡೀತಾ ಇದ್ರು, ಹಿಂಬಾಲಿಸಿದ್ರು ಕರ್ತನನ್ನು. ಆಗ ಅವರೆಲ್ಲರಿಗೂ ಕರ್ತನು ತುಂಬ ಹತ್ರ ಇರೋರಿಗೆ ಸಾಮ್ಯ ರೂಪ ಹೇಳಿಲ್ಲ. ಅದಕ್ಕೆ ಶಿಷ್ಯರು ಬಂದು, ಯಾಕೆ ಕರ್ತನೆ ಅವ್ರಿಗೆ ಈ ಥರ ಹೇಳ್ಕೊಡ್ತಾ ಇದ್ದೀರಾ, ಅವ್ರು ಇರುವಾಗ ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ಬಟ್ ನಮ್ಮ ಹತ್ರ ಆ ಥರ ಮಾಡ್ತಾ ಇಲ್ಲ. ಈ ಒಂದು ವ್ಯತ್ಯಾಸ, ಈ ಒಂದು ಭೇದ ಭಾವ ಥರ ಇರೋ ಒಂದು ಟ್ರೀಟ್ಮೆಂಟು, ಇದು ಶಿಷ್ಯರಿಗೂ ಒಂಥರ ಮನಸ್ಸು ಪ್ರಶ್ನೆ ಬಂದು ಕೇಳಿದ್ರು, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಕರ್ತನೆ, ಅವರಿಗೆ ನಮಗೆ ಅಂತಲ್ಲ, ಅವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ. ಸೊ ಮಾರ್ಕು ಹೇಳಿದ್ರು ನೋಡಿ, ಈ ಥರ ಸಾಮ್ಯ ಇಲ್ಲದೆ ಬೇರೆ ರೂಪದಲ್ಲಿ ಹೇಳೇ ಕೊಟ್ಟಿಲ್ಲ ಅಂತ ಅವರು. ಆದರೆ ಆಪ್ತ ಶಿಷ್ಯರುಗಳಿಗೆ ಎಲ್ಲ ಬಿಡಿಸಿ ಹೇಳ್ಕೊಟ್ರು. ಸೊ ಅಲ್ಲೂ ನಮ್ಗೆ ಗೊತ್ತಾಗ್ತದೆ ಏನು ಡಿಫ್ರೆನ್ಸ್ ಮಾಡಿದ್ದಾರೆ ಅಂತ. ಮತ್ತೈನು ಅದೇ ಥರ ಬರೀತಾ ಇದ್ದಾರೆ. ಮತ್ತೈ ಬರೀತಾ ಇರೋದೇನು, ಶಿಷ್ಯರು ಕೇಳಿದ್ರಂತೆ, ಅದರಲ್ಲಿ ಒಬ್ಬ ಮತ್ತೈನೂ ಒಂದು ಶಿಷ್ಯನೇ. ಅವ್ರು ಹೋಗಿ ಕೇಳೋರು, ಇವ್ರು ಹೋಗಿ ಕೇಳಿರೋದು ಅವ್ರು ಬರೀತಾ ಇದ್ದಾರೆ. ನಾವು ಕೇಳುವಾಗ ಅದಕ್ಕೆ ಕರ್ತನ ಉತ್ತರ ಏನು ಕೊಟ್ಟರು ನೋಡಿ, ಯಾಕೆ ಅವ್ರ ಹತ್ರ. ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ನೋಡಿ, ಸೊ ಹಾಗಾದ್ರೆ ನಾವು ಒಂದ್ಸಲ ಈ ಪಾಠ ಸ್ಟಾರ್ಟಿಂಗಲ್ಲಿ ಕರ್ತನ್ ಭೂಲೋಕದಲ್ಲಿ ಬರುವಾಗ ಕರ್ತನ್ ಹೇಳಿದ್ರು ಏನಂತ, ತಂದೆ ನನ್ನ ಕಳಿಸಿದ್ದಾರೆ, ನಾನು ಇಷ್ಟ ಬಂದಾಗ ಏನು ಮಾತಾಡಂಗಿಲ್ಲ, ನನಗೆ ತಂದೆ ಏನು ಮಾತಾಡ್ಬೇಕಂತ ಹೇಳಿದ್ದಾರೆ ಅದನ್ನೇ ನಾನು ಹೇಳಬೇಕು, ಕಾರಣ ಅದರಲ್ಲಿ ಜೀವ ಇದೆ ಅಂತ. ಆ ಥರ ಬರುವಾಗ ಇಲ್ಲಿ ನೋಡಿ, ಪರಲೋಕದ ರಹಸ್ಯ ತಿಳಿಸ್ಕೊಡೋಕ್ಕೆ ಬಂದಿರೋದು ಶಿಷ್ಯರುಗಳಿಗೆ, ದೇವರನ್ನು ನಂಬಿರೋ ಜನರಿಗೆ. ಕರ್ತನು ಇಲ್ಲೊಂದು ಪ್ರವಾದಿಯಾಗಿನೇ, ಕರ್ತನು ಇಲ್ಲೊಂದು ರಕ್ಷಕನಾಗಿ ಹೇಳಿಲ್ಲ, ಕಾರಣ ಇವಾಗ ಅವ್ರಿಗೆ ಇನ್ನೂ ರಕ್ಷಣೆ ಪ್ರಾರಂಭ ಆಗಿಲ್ಲ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಕರ್ತನು ತನ್ನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ಷಣೆ ತಂದ ಮೇಲೇ ರಕ್ಷಣೆ ಬಗ್ಗೆ ಹೇಳೋಕ್ಕಾಗೋದು. ಅವ್ರು ಇನ್ನೂ ರಕ್ಷಕನಾಗಿ ಸುವಾರ್ತೆ ಸಾರ್ತಾ ಇಲ್ಲ. ಇಲ್ಲಿ ಅವರಿನ್ನೂ ಇಸ್ರೇಲ್ ಜನರಿಗೆ ಒಂದು ಪ್ರವಾದಿಯಾಗಿಯೇ ಸಾರ್ತಾ ಇರೋದು. ಇದೇ ನಾವು ಕ್ರೈಸ್ತರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಸುವಾರ್ತೆ ಅವರು ಸಾರುವಾಗ ರಕ್ಷಕನಾಗಿ ಅವ್ರು ಸ್ವೀಕಾರ ಮಾಡಿಲ್ಲ ಅಂತೆ, ಇಲ್ಲ, ಅವರು ಅವಾಗ ಅವರನ್ನು ಒಂದು ಪ್ರವಾದಿಯಾಗಿ ಸ್ವೀಕಾರ ಮಾಡಬೇಕು, ಕಾರಣ ಅವರೊಂದು ಪ್ರವಾದಿಯಾಗಿಯೇ ಬಂದಿರೋದು. ಯೋಹಾನು ಅದನ್ನು ತಿಳಿಸ್ಕೊಟ್ರು ನೋಡಿ, ಈತನು ದೇವ್ರ ಮಾತು ಹೇಳುವ ಒಂದು ಪ್ರವಾದಿ. ಅವರು ರಕ್ಷಣೆ ಅಂತ ಇರೋ ಕ್ರಿಯೆ, ಅದು ಬೇಕಾಗಿರೋ ಕ್ರಿಯೆ ಇನ್ನೂ ಮಾಡಿಲ್ಲ. ಅವ್ರು ನಂಬೋರಿಗೆ ರಕ್ಷಣೆ ಬರಬೇಕು, ಅದಕ್ಕೆ ಇನ್ನೂ ಆ ಕ್ರಿಯೆ ಇನ್ನೂ ಮಾಡಿಲ್ಲ. ಅವ್ರು ಶಿಲುಬೆಯಲ್ಲಿ ಸಾಯಬೇಕು, ಆಮೇಲೆ ಪುನರುದ್ಧಾನ ಆಗಬೇಕು. ಇವನ್ ಶಿಲುಬೆಯಲ್ಲಿ ಸತ್ತು ಪುನರುದ್ಧಾನ ಆಗಿಲ್ಲ ಅಂದರೆ ರಕ್ಷಣೆಗೆ ಸುವಾರ್ತೆ ಇಲ್ಲ. ಈ ರಕ್ಷಣೆಗೆ ಸುವಾರ್ತೆ ಏನು, ಅವ್ರ ಕರ್ತನು ಪಾಪ ಪರಿಹಾರವಾಗಿ ತನ್ನ ಜೀವ ಕೊಟ್ಟು ಎದ್ದಿದ್ದಾರೆ ಅಂತ ಹೇಳೋದೇ ಸುವಾರ್ತೆ. ಅವ್ರಿಗೆ ಜೀವ ಕೊಟ್ಟು ಬಿಟ್ರು, ಸತ್ತೋಗ್ಬಿಟ್ರು, ಎದ್ದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನು ಸುವಾರ್ತೆ ಇಲ್ಲ. ಸೊ ಅವ್ರು ಎದ್ದ ಮೇಲಿನ ಸುವಾರ್ತೆ ಆಗೋದು. ಸೊ ಅವ್ರಿನ್ನೂ ಸಾಯಲಿಲ್ಲ, ಆವಾಗ ಅವರು ರಕ್ಷಕನೇ ಅಲ್ಲ, ಅವ್ರು ಬಂದು ಬೇರೆಯೊಂದು ಪ್ರವಾದಿ. ಬಟ್ ಏನು ಹೇಳ್ಕೊಡ್ತಾ ಇರೋದು, ದೇವರ ಬಗ್ಗೆ, ಇನ್ನೂ ಪರಲೋಕ ಹೆಂಗ್ ಸೇರಬೇಕು, ಪರಲೋಕದಲ್ಲಿ ಏನು ಸತ್ಯಗಳಿದೆ ಅದ್ರ ಬಗ್ಗೆ ಇರುವ ರಹಸ್ಯಗಳು ಎಲ್ಲಿ ಹೇಳ್ಕೊಡೋಕೆ ಬಂದರು. ಆಗ ಆಪ್ತ ಮಿತ್ರಗಳಿಗೆ ಅದನ್ನು ಹೇಳ್ಕೊಡ್ತಾ ಇದ್ರು, ಬೇರೆ ಜನರಿಗೆ ಅದನ್ನು ಹೇಳಲಿಲ್ಲ. ಆಗ ಇವ್ರಿಗೇನೆ ಒಂಥರ ಸಂದೇಹ ಬಂದು ಕರ್ತನ ಹತ್ರ ಹೋಗ್ಬಿಟ್ಟು, ಯಾಕೆ ಕರ್ತನ ಈ ಥರ ಕೇಳ್ತಾ ಇರುವಾಗ ಯಾಕೆ ಈ ಥರ ಮಾಡ್ತಾ ಇದ್ದೀರಾ. ಅದಕ್ಕೆ ಕರ್ತನ ಕೊಟ್ಟಿರೋ ಉತ್ತರ ನೋಡಿ, ತಂದೆ ನನಗೆ ಹೇಳಿ ಕಳಿಸಿದ್ದಾರೆ, ಅವರಿಗೆ ಕೊಡಬೇಡ ಅಂತ, ನೀನು ಅವ್ರಿಗೆ ಹೇಳಬೇಡ, ಪರಲೋಕದ ರಹಸ್ಯ ಹೇಳಬೇಡ, ಕಾರಣ ಅವ್ರು ತಿಳ್ಕೊಳ್ಬೇಕಂತ ತಂದೆ ಚಿತ್ತ ಇಲ್ಲ. ಇಲ್ಲಿ ಯಾರಿಗೆ ತಂದೆ ಚಿತ್ತ ಇದೆ ಅವ್ರಿಗೆ ಮಾತ್ರ ಈ ಸತ್ಯ ಹೇಳ್ಕೊಡ್ಬೇಕಂತಾನೆ ಪ್ರವಾದಿಗೆ ಹೇಳಿ ಕಳಿಸಿರೋದು. ಸುವಾರ್ತೆ ಸಾರೋರು ಎಲ್ಲರಿಗೂ ಸಾರಕ್ಕಾಗಲ್ಲ, ಆ ಥರ ತಂದೆ ಚಿತ್ತ ನೋಡಬೇಕು. ಸೊ ಕರ್ತನ ಅದೇ ಹೇಳಿದ್ರು, ತಂದೆ ಚಿತ್ತ ಮಾಡೋರೇ ಅಂತ್ಯಕಾಲದಲ್ಲಿ ಪರಲೋಕ ಸೇರೋದು. ಎಲ್ಲ ಸೇವೆ ಮಾಡಿಬಿಟ್ಟು ಕರ್ತನು ಯಾಕೆ ಅಧರ್ಮ ಮಾಡಿದ್ದೀರ ಅಂತ ಕೇಳಿದ್ರೆ
ನಾವು ಸುವಾರ್ತೆ ಅಧರ್ಮವಾಗಿಯೂ ಸಾರ್ಬೋದು, ಧರ್ಮವಾಗಿಯೂ ಸಾರ್ಬೋದು. ಸೊ ತಂದೆ ಚಿತ್ತ ಇದ್ರೆ ಅದು ಧಾರ್ಮಿಕ ಆಗ್ತದೆ, ತಂದೆ ಚಿತ್ತ ಇಲ್ಲ ಅಂದ್ರೆ ಅದು ಅಧರ್ಮ ಆಗ್ಬಿಡ್ತದೆ. ಅದಕ್ಕೆ ನಾವು ಮಾಡೋದು ತಂದೆ ಚಿತ್ತ ಪ್ರಕಾರ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಇಷ್ಟ ಇದೆ, ನಮ್ಗೆ ಆಸೆ ಬಂದ್ಬಿಡುತ್ತೆ, ಅದಕ್ಕೆ ನಾವು ಹೋಗಿ ಮಾಡ್ಬಿಟ್ಟಿದೀವಿ ಅಂತ ನಾವು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಹೇಳಕ್ಕಾಗಲ್ಲ. ಅದಕ್ಕೆ ಕರ್ತನೆ ಕರ್ತನೆ ಅಂತ ಕರೆಯುವ ಎಲ್ಲರೂ ಪರಲೋಕ ರಾಜ್ಯ ಸೇರಲ್ಲ. ನನ್ನ ತಂದೆ ಚಿತ್ತ ಮಾಡಿರೋರು ಮಾತ್ರ. ಆ ಭಯ ನಮ್ಗೆ ಯಾವಾಗ್ಲೂ ಇರಬೇಕು. ಇದು ಸೇವೆ ಮಾಡುವಾಗ್ಲೂ, ದೇವ್ರ ವಾಕ್ಯ ಇನ್ನೊಬ್ಬರಿಗೆ ಹಂಚ್ಕೊಳ್ಳುವಾಗ್ಲೂ ಆ ಭಯ ಇರಬೇಕು, ಯಾರಿಗೆ ನಾವು ಹಂಚ್ಕೊಡ್ಬೇಕಂತ. ಈಗ ಪರಲೋಕದ ಗುಟ್ಟುಗಳು, ಪರಲೋಕದ ರಹಸ್ಯಗಳು ಅವರಿಗೆ ತಿಳ್ಕೊಳ್ಬೇಕು ಅಂತ ದೇವ್ರ ಚಿತ್ತ ಇಲ್ಲ. ಅದಕ್ಕೆ ನೀನು ಅವ್ರಿಗೆ ಹೇಳ್ಕೊಡ್ಬೇಡ ಅಂತ ಹೇಳುವಾಗ ಅವರಿಗೆ ಸಾಮ್ಯ ರೂಪದಲ್ಲಿ ಹೇಳಿದ್ರು. ಆದರೆ ಈ ಆಪ್ತ ಮಿತ್ರಗಳು, ದೇವ್ರು ಕೊಟ್ಟಿರೋ ಶಿಷ್ಯರುಗಳು, ಕರ್ತನ ಈ ಶಿಷ್ಯರ ಬಗ್ಗೆನೂ ನಾವು ಯೋಹಾನದಲ್ಲಿ ನೋಡಿ, ಯೋಹಾನ 10 ಪ್ರಾರ್ಥನೆ ಮಾಡುವಾಗ ಏನಂತ ಹೇಳ್ತಾ ಇದ್ದಾನೆ, ತಂದೆ ಈ ಶಿಷ್ಯರುಗಳು ನಿಂದಾಗಿದ್ರು, ನೀನ್ ನನಗೆ ಕೊಟ್ಟೆ ಅಂತ, ಅವರಿಗೆ ನಾನು ನಿನ್ನ ವಾಕ್ಯ ಸಾರಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ ಲೂಕ, ಅದು ಯೋಹಾನ 17:5, 6, 7 ಏನು ಬರ್ತದೆ, ಇವ್ರು ನಿಂದಾಗಿದ್ರು 7, ಇವ್ರು ನನ್ ಕೊಟ್ಟೆ, ನಾನು ಇವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು, ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟೆ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ. ನೋಡಿದ್ರ, ನೋಡಿ ಈ ಶಿಷ್ಯರು ನಂದಲ್ಲ ದೇವರೇ, ಈ ಶಿಷ್ಯರು ನಿಜವಾಗಿ ದೇವರ ಶಿಷ್ಯರಾಗಿದ್ರು. ಹಾಗಾದ್ರೆ ಇವರಿಗೆ ದೇವರನ್ನು ಹಿಂಬಾಲಿಸ್ಬೇಕು, ದೇವರಿಗೆ ವಿಧೇಯರಾಗಿ ನಡಿಬೇಕು. ಯೇಸುವಿಗೆ ವಿಧೇಯರಾಗಿ ನಡಿಬೇಕಂತ ಏನಿಲ್ಲ, ದೇವರಿಗೆ ವಿಧೇಯರಾಗಿ ನಡಿಬೇಕು ಅಂತ ಇರುವಾಗ, ದೇವರಿಗೆ ವಿಧೇಯರಾಗಿ ಇರಬೇಕು ಅಂತ ನಡೆಯೋರಿಗೆ ದೇವರು ಹೇಳಿದ್ರು, ನಾನ್ ಕಳಿಸ್ಕೊಟ್ಟಿರುವ ಪ್ರವಾದಿ ಈತನೇ, ನಾನ್ ಕೊಟ್ಟಿರೋ ನನ್ನ ಸೇವಕನು ಈತನೇ, ನನ್ನ ಸರ್ವೆಂಟು, ರಕ್ಷಕನಲ್ಲ. ಇನ್ನೊಂದ್ ಕಡೆ ಬೈಬಲ್ ಕ್ಲೀನಾಗಿ ಹೇಳೋದು, ಯೇಸುವ ಬಂದು ಕರ್ತನ ಸೇವಕ ಅಂತ. ಸೊ ಇವಾಗ ಅವರು ಸೇವೆ ಕೆಲಸ ಮಾಡ್ತಾ ಇದ್ದಾರೆ, ತಂದೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ. ಆಗ ತಂದೆ ಬಗ್ಗೆ, ತಂದೆ ಹಿಂಬಾಲಿಸ್ಬೇಕು, ತಂದೆಗೆ ಅವಿಧೇಯರಾಗಿರ್ಬೇಕಂತ ಇರುವ ಯಹೂದರು, ಅಬ್ರಾಮ ಮಕ್ಕಳು, ಅವ್ರಿಗೆ ಅರ್ಥ ಆಯಿತು ಮೋಶೆ ಹೇಳಿರೋ ಪ್ರವಾದಿ ಮತ್ತು ದೇವ್ರು ಕಳಿಸ್ಕೊಟ್ಟಿರೋ ಪ್ರವಾದಿ ಮತ್ತು ದೇವ್ರು ಕಳಿಸ್ಕೊಟ್ಟಿರುವ ಸೇವಕನು ಅದು ಯೇಸುವ ಮೆಸ್ಸಿಹ ಅಂತ ಅವ್ರಿಗೆ. ಯೇಸುವ ಅಭಿಷಕ್ತನು, ಮೆಸ್ಸಿ ಅಂತ ಹೇಳಿದ್ರೆ ರಕ್ಷಕನಲ್ಲ, ಯೇಸುವ ಅಭಿಷಕ್ತನು, ರಕ್ಷಣೆ ಕೊಡೋಕೆ ಅಭಿಷೇಕ ಹೊಂದಿ ಬಂದಿರೋರು. ಆಗ ಅವರು ಜನರಿಗೆ ಸತ್ಯ ಹೇಳ್ಕೊಡುವಾಗ ಎಲ್ಲ ಜನರಿಗೆ ಸತ್ಯ ಹೇಳ್ಕೊಟ್ಟಿಲ್ಲ, ಕೆಲವರಿಗೆ ಸಾಮ್ಯವಾಗಿ ಹೇಳ್ಬಿಟ್ರು, ಇನ್ನು ಕೆಲವರಿಗೆ ಬಿಡಿಸಿ ಹೇಳ್ಕೊಟ್ರು. ಕಾರಣ ಯಾರು ದೇವ್ರ ಜನ, ಯಾರು ದೇವ್ರು ಕೊಟ್ಟಿಲ್ಲ, ಯಾರು ದೇವ್ರು ಕೊಟ್ಟರು ಅವ್ರಿಗೆ ಯೇಸುವನೇ ಪ್ರಾರ್ಥನೆ ಮಾಡ್ತಾ ಇರೋದು. ಇವ್ರು ನಿಂದಾಗಿದ್ರು, ಇವರಿಗೆ ನಾನು ನಿನ್ನ ವಾಕ್ಯ ತಿಳಿಸ್ತಾ ಇದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ, ಈಗ ಅವರು ನಿಮ್ಮ ವಾಕ್ಯದ ಪ್ರಕಾರ ನಡೀತಾ ಇದ್ದಾರೆ. ನೋಡಿ, ಆ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಅಂತ ತಂದೆಗೆ ಒಪ್ಪಿಸ್ತಾ ಇರೋದು. ದೇವರೇ, ನೀನು ನನಗೆ ಈ ಕೆಲಸ ಕೊಟ್ಟೆ, ನಾನು ಅದು ಮುಗಿಸ್ಬಿಟ್ಟಿದ್ದೀನಿ ನ್ಯಾಯವಾಗಿ, ಕೊನೆಯ ದಿನದಲ್ಲಿ ಅವ್ರ ಕೈಗೇನೆ ವಾಪಸ್ ಒಪ್ಪಿಸ್ಕೊಡ್ತಾ ಇದ್ದಾರೆ. ನೋಡಿ, ಇವ್ರು ನಿಮ್ಮದು, ನಾನು ನನ್ನ ಕೆಲಸ ಮಾಡಿಬಿಟ್ಟಿದ್ದೀನಿ. ಆಗ ಎಲ್ಲರಿಗೂ ಸತ್ಯ ನಂಗೆ ಹೇಳೋಕ್ಕಾಗಲ್ಲ. ನೀವು ಇನ್ನೂ ಕರ್ತನ ಬಗ್ಗೆ ಕೇಳಿ ನೋಡಿ. ಅವರು ಮತ್ತೆ 7:6 ಅಲ್ವಾ, ನೀವು ಪರಿಶುದ್ಧವಾಗಿರೋದು ನಾಯಿಗಳಿಗೆ ಮತ್ತು ಹಂದಿಗಳಿಗೆ ಆಗ್ಬೇಡಿ ಅಂತ ಹೇಳಿದ್ರು. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ದೇವರಿಗೆ ಇರೋ ವಸ್ತು, ದೇವರಿಗಿರೋ ವಸ್ತು ಏನು? ದೇವ್ರ ಬಗ್ಗೆ ಇರೋ ಜ್ಞಾನ, ದೇವರು ಕೊಟ್ಟಿರೋ ಸತ್ಯಗಳು. ಇದು ಅಸತ್ಯ ಇಷ್ಟಪಡೋರು, ಹಾಗಾದ್ರೆ ನಾಯಿ ಥರ, ಹಂದಿ ಥರ ಇರೋರಿಗೆ ಕೊಡಬೇಡಿ ಅಂತ ತನ್ನ ಶಿಷ್ಯರಿಗೆ ರೂಲ್ ಕೊಟ್ಬಿಟ್ರು. ಕೊಡಬೇಡಿ ಅವ್ರಿಗೆ. ನೀವು ಕಾರಣ ಕೊಡೋಕೆ ಮುಂಚೆ ಅವ್ರು ಯಾರಂತ ನೀವು ತಿಳ್ಕೊಳ್ಬೇಕು. ಸುಮ್ಮನೆ ಕೊಡೋ ಅಧಿಕಾರ ದೇವ್ರು ನಮಗೆ ಕೊಡಿಲ್ಲ. ಯಾರು ಕೇಳಿದ್ರು ಹೇಳ್ಕೊಡು ಅಂತಲೂ ಹೇಳಿಲ್ಲ. ಅವ್ರು ಕೇಳುವಾಗ ನೋಡಿ, ಅವ್ರು ಹಂದಿನ ಇಲ್ಲ ಅವರು ನಾಯಿ ಸ್ವಭಾವ ಥರ ಇರೋರ. ಕೊಡಬೇಡಿ. ನಾಯಿಗೇನು? ತಿನ್ನೋದು ವಾಂತಿ ಮಾಡೋದು, ತಿನ್ನೋದು ವಾಂತಿ ಮಾಡೋದು, ತಿರ್ಗಾದನ್ನು ತಿನ್ನೋದು ವಾಂತಿ ಮಾಡೋದು, ತಿರ್ಗಾದನ್ನು ತಿನ್ನೋದು, ಇಷ್ಟ ಇರೋದು ಸ್ವೀಕಾರ ಮಾಡೋದು, ಇಲ್ಲಾಂದರೆ ಬಿಟ್ಬಿಡೋದು, ಒಳ್ಳೇದಾದರೆ ಸ್ವೀಕಾರ ಮಾಡೋದು, ಇಲ್ಲಾಂದರೆ ಬಿಟ್ಬಿಡೋದು. ಈ ಥರ ಕೆಲವರು ಇದ್ದಾರೆ. ಆ ಥರ ನಂಬಿಕೆ ದೇವರಿಗೆ ಮೆಚ್ಚುಗೆ ಆಗೋ ನಂಬಿಕೆನೇ ಅಲ್ಲ ಅದು. ದೇವರಿಗೆ ಇಷ್ಟ ಇಲ್ಲದ ನಂಬಿಕೆ ಅದು.
ಅದಕ್ಕೆ ದೇವ್ರು ಹೇಳ್ತಿರೋದು ಇಲ್ಲಿ, ಕರ್ತನು ಹೇಳ್ತಾ ಇರೋದು, ಎಲ್ಲರಿಗೂ ಸಾಮ್ಯವನ್ನು ಹೇಳಲಿಲ್ಲ ಅಂತ ಸರಿ. ನಾವಿನ್ನು ಯೋಹಾನ 10:24 ವಾಕ್ಯ ಇದೆ ನೋಡಿ. ಕೆಲವ್ರು ಬಂದು ಕೇಳಿದ್ರು, ಕರ್ತನೆ ಯಾಕೆ ಈ ತರ ಗೇಲಿಬಿಲಿ ಮಾಡ್ತಾ ಇದ್ದೀರಾ ಅಂತ. ಯೋಹಾನ 10. ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನನಗೆ ಸ್ಪಷ್ಟವಾಗಿ ಹೇಳು ಅಂದರು. ನೋಡಿದ, ನೀವು ಕ್ರಿಸ್ತನಾಗಿದ್ದರೆ ನೋಡಿ, ಅವರು ಅಭಿಷಕ್ತನಂತ ನಮ್ಗೆ ಸಂದೇಹ ಆಗ್ತಾ ಇದೆ, ನೀನು ಇದೆಯೋ ಇಲ್ವೋ, ಒಂದೊಂದ್ಸಲ ಅಭಿಷಕ್ತನ ತರ ನಡೀತಾ ಇದ್ದೀರಾ, ಹೇಳ್ತಾ ಇದ್ದೀರಾ, ಒಂದೊಂದ್ಸಲ ಬೇರೆ ತರ ಹೇಳ್ತಾ ಇದ್ದೀರಾ, ನಮ್ಗೆ ಈಗ ಒಂಥರ ಗೇಲಿಬಿಲಿ ಆಗ್ತಾ ಇದೆ, ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ. ಹಾಗಾದ್ರೆ ಇದು ಬೇಕು ಅಂತ ಕ್ರಿಸ್ತನು ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತಾನೆ ಬಂದು ಅವ್ರು ಕೇಳ್ತಾ ಇರೋದು ಕೆಲವು ಜನರು. ಅವ್ರಿಗೆ ಈಗ ನಂಬೇಕಾ ಬೇಡವಾ ಅಂತ ಒಂಥರ ಆಗ್ತಾ ಇದೆ ಅವ್ರಿಗೆ. ಅವ್ರು ಬಂದು ಯಾಕೆ ಈ ತರ ಕರ್ತನ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಕರ್ತನ ಕೊಟ್ಟಿರೋ ಉತ್ತರ ನೋಡಿ. ಅದಕ್ಕೆ ಯೇಸುವ, ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನೋಡಿದ್ರ, ಈಗ ಆಪ್ತ ಮಿತ್ರರು ಯಾರು? ಕರ್ತನ ಹೇಳಿದ ತಕ್ಷಣ ನಂಬೋದು. ಹೌದು ಗುರು, ನನ್ಗೆ ಅರ್ಥ ಆಯ್ತು, ರಬ್ಬಿ ಇನ್ನು ಸ್ವಲ್ಪ ಹೇಳ್ಕೊಡಿ ಅಂತ ಕೇಳೋರಿಗೆ ಬಿಡಿಸಿ ಹೇಳ್ಕೊಡೋದು. ಈಗ ಕೇಳುವಾಗ ಇರಬಹುದು ಅಂತ ಮೈಂಡಲ್ಲಿ ಅವ್ರು ಹೇಳೋದು ಒಂಥರ ಇರಬಹುದು, ಆದ್ರೆ ಸಂದೇಹ ಮಾಡೋದು, ಇವ್ರು ಯಾರು, ಇವರು ನಮ್ಮ ತರ, ನಮ್ಮ ಜ್ಞಾನದಲ್ಲಿ ನೋಡಿದ್ರೆ ಇವರು ಒಂದು ಯಾಜಕನಲ್ಲ, ನಾವೆಲ್ಲ ಒಂದು ಪ್ರವಾದಿ ತರ ಇಲ್ಲ, ಒಂದು ವ್ಯತ್ಯಾಸವಾಗಿ ಇದ್ದಾರೆ. ಅದಕ್ಕೆ ಅವ್ರಿಗೆ ಏನಾಯ್ತು, ಸಂದೇಹ ಬಂತು, ಇವು ಸತ್ಯ ಹೇಳ್ಬೋದ. ಇನ್ನು ಕೆಲವು ಬಂದು ಕೇಳಿದ್, ನಿನಗೆ ಅಧಿಕಾರ ಯಾರ ಕೊಟ್ರಂತ. ಸೊ ಅವ್ರು ಮಾಡಿರೋ ಒಂದು ಸಿಸ್ಟಮ್ ಇಂದ ಹೊರಗೆ ಇದ್ರು ಅವರು. ಅದಕ್ಕೆ ಕೆಲವರಿಗೆ ಸತ್ಯ ಚೆನ್ನಾಗಿದೆ, ಬಟ್ ನಮ್ಮ ಜನ ಅಧಿಕಾರ ಕೊಟ್ಟಿಲ್ಲ, ಯಾವ ಗ್ರೂಪ್ ಇರ್ಬೋದು, ನಮ್ಮ ಥರ ಯಾವ ಪಂಗಡದಲ್ಲಿ ಬಂದಿರ, ಈ ಥರ ಎಲ್ಲ ಡೌಟ್ ಇರೋರು ನೋಡ್ಬಿಟ್ರು. ಅಂಥವ್ರು ಬಂದು ಕೇಳಿದ್ರೆ ಅವರಿಗೆ ಇನ್ನೂ ಗಲಿಬಿಲಿ ಮಾಡೋ ಥರನೇ ಹೇಳೋದು. ಅದಕ್ಕೆ ಅವ್ರು ಬಂದು ಕೇಳಿದ್ರು, ನೋಡಿ ಇನ್ನು ಎಷ್ಟು ಕಾಲ ನೀವು ಈ ಥರ ಮಾಡ್ತೀರಾ ಅಂತ. ಓದಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ನೋಡಿ, ಈಗ ನಾನು ಮಾಡ್ತಾ ಇದ್ದೀನಲ್ಲ, ನಾನು ಮೆಸ್ಸಿಯ ಅಂತ ನಿಮ್ಗೆ ಅಷ್ಟೇ ಸಾಕು, ನಾನು ಮೆಸ್ಸಿಯ ಅಂತ ನಿಮ್ಗೆ ಅಷ್ಟೇ ಸಾಕು. ಆದರೆ ನೀವಿನ್ನೂ ಸಂದೇಹ ಪಟ್ಟು ನಿಮ್ಮ ಪ್ರಕಾರ ನಾನು ಏನಾದರೂ ತೋರಿಸ್ಕೊಡ್ಬೇಕು ಅಂತಿದ್ರೆ ಅದು ಆಗಲ್ಲ. ನಾನು ಮಾಡೋ ಕೆಲಸನೇ ಸಾಕು, ಅದು ನಂಬಿದ್ರೆ ಸಾಕು. ಇದೇ ಥರ ಈ ನಸರೇತನ್ನು ಮತ್ತು ಕಪರ್ನೌಮೆಲ್ಲ ನೋಡಿ, ಕೆಲವರು ಬಂದು ಕೇಳಿದ್ರಂತೆ, ಇನ್ನೂ ಸ್ವಲ್ಪ ಅದ್ಭುತ ಮಾಡಿ, ಇನ್ನೂ ಸ್ವಲ್ಪ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಆಗ ಕರ್ತನಲ್ಲಿ ಹೇಳಿದ್ರು, ನಾನು ನಿಮಗೆ ಮಾಡಿರೋ ಅದ್ಭುತಗಳು ನಾನು ಬೇರೆ ಎಲ್ಲಾದರೂ ಮಾಡಿದರೆ, ಸೊ ಅಷ್ಟು ಮಾಡಿನೂ ಕೆಲವರಿಗೆ ಸಂದೇಹ ಇರುವಾಗ, ಇವರು ಆಪ್ತರು ಅಲ್ಲ, ಇವರು ಏನೋ ಹೆಸರಿಗೆ ಭಯ, ಸತ್ಯ ಕೇಳೋದಕ್ಕೆ ಒಂದು ಭಯ, ಈ ಬೇರೆ ಯಾರಾದರೂ ನಾವು ತೋರಿಸೋದು, ಇನ್ನೊಬ್ಬರಿಗೆ ಒಳ್ಳೆ ಹೆಸರು ತಗೊಳ್ಬೇಕು, ದೇವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಬೇಕು, ಆ ಥರ ನಡೆಯಲ್ಲ. ಆ ಥರ ಸತ್ಯದಲ್ಲಿಲ್ಲ. ಬೇರೆ ದೇವ್ರ ಮುಂದೆ ನಮ್ಗೆ ಹೆಸರು ಬೇಕು. ಈ ಸತ್ಯ ದೇವ್ರದು. ನಾವು ಸತ್ಯದಲ್ಲಿ ನಡೆಯೋದು ದೇವ್ರ ಕಡೆಯಿಂದ ನನಗೆ ಒಳ್ಳೇದಾಗಬೇಕು. ಅದರ ಮಧ್ಯದಲ್ಲಿ ಯಾವ ಮನುಷ್ಯರು ಇಲ್ಲ. ಮನುಷ್ಯರಿಗೆ ಏನು ಮಾಡೋಕ್ಕಾಗಲ್ಲ, ನಮಗೆ ಏನು ಕೊಡೋಕ್ಕೂ ಆಗಲ್ಲ. ದೇವ್ರು ಕೊಡೋದೇನು ಮನುಷ್ಯರು ಕೊಡೋಕ್ಕಾಗಲ್ಲ. ಮನುಷ್ಯರು ಕೊಡ್ತಾರೆ, ಮನುಷ್ಯರ ಪ್ರೀತಿ ನಮಗೆ ಈ ಲೋಕದಲ್ಲಿ ಬೇಕು, ಮನುಷ್ಯರು ನಮಗೆ ಸಹಾಯವೆಲ್ಲ ಬೇಕು, ಬಟ್ ರಕ್ಷಣೆ ಮಾತ್ರ ಅದಕ್ಕೆ ಬೇಕಾಗಿರೋದು ಅದು ದೇವ್ರ ಹತ್ರ ಮಾತ್ರ ಇರೋದು. ಹಾಗೆ ಇವ್ರು ಬಂದು ಕೇಳುವಾಗ ಅವರಿಗೆ ಒಂಥರ ಸಂದೇಹ. ಅದಕ್ಕೆ ಏನು ಮಾಡಿದ್ರು, ನೀವು ನನ್ನವ್ರು ಅಂತ ಇಲ್ಲ ಅಂತ ಹೇಳ್ಬಿಟ್ರು ನೋಡಿ. ನೆಕ್ಸ್ಟ್, ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದ್ದರಿಂದ. ನನ್ನ ಕುರಿ ಅಂದ್ರೆ ಏನು? ದೇವ್ರೆ, ನಿನ್ನವರು ನನಗೆ ಕೊಟ್ರೆ ನನ್ನ ಕುರಿಗಳು, ನಿಮ್ಮವರೇ ಅಲ್ಲ ಅವರು. ಅದಕ್ಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಇನ್ನು ಯೋಹಾನ ಅದೇ ಹತ್ತರಲ್ಲಿ ಹೇಳೋದು, ನಾನು ಕುರುಬ, ನನ್ನ ಕುರಿಗಳಿಗೆ ನನ್ನ ಶಬ್ದ ಗೊತ್ತು. ನೋಡಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನನ್ನ ಕುರಿಗಳಾಗಿರ್ಬೇಕು ನೀವು. ನೀವು ಯಾಕೆ ನಮ್ಮ ಶಬ್ದಕ್ಕೆ ಸ್ವರ ಕೊಡ್ತಾ ಇಲ್ಲ? ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಕಾರಣ ನೀವು ನಮ್ಮ ಕುರಿಗಳಲ್ಲ. ನೀವು ಎರಡು ಕುರುಬರನ್ನು ನೋಡ್ತಾ ಇದ್ದೀರಾ. ನನ್ನ ಹತ್ರನು ಬರ್ತಾ ಇದ್ದೀರಾ, ಅಲ್ಲಿ ರಬ್ಬಿಗಳು ನೋಡಿ ಮತ್ತು ಬೇರೆ ಕಡೆ ನೋಡಿ ಅಲ್ಲೂ ಹೋಗಿ. ಇಬ್ಬರಿಗೆ ಕುರಿಗಳಾಗಲ್ಲ. ಒಂದು ಕುರುಬನಿಗೆ ಕುರಿ ಆಗ್ಬೇಕು. 2-3 ಕುರುಬರುಗಳಿಗೆ ಒಂದು ಕುರಿ ಆಗಕ್ಕಾಗಲ್ಲ. ಅದಕ್ಕೆ ನೀವು ನನ್ನ ಕುರಿಗಳು ಅಲ್ಲ.
ಸತ್ಯದೇ ಇಷ್ಟಪಡೋರು, ಸತ್ಯದಲ್ಲಿ ನಡಬೇಕಂತ ಇರೋರು, ಸತ್ಯದಲ್ಲಿ ನಡೆಸೋ ಕುರುಬನ ಹತ್ರ ಇರಬೇಕು. ಹೆಸರಿಗಿರೋ ಕುರುಬನ ಹತ್ರ ಇದ್ರೆ ಅದೇ ಥರ ಕುರಿಗಳಾಗಿರ್ತೀರ. ಸೊ ಅದಕ್ಕೆ ಕುರುಬನು ಕುರಿ ಹಿಂಗೆ ಅಂತ ಹೇಳ್ಬಿಟ್ರು ನಾನು ಎಲ್ಲರಿಗೂ ಈ ಸತ್ಯ ಹೇಳೋಕ್ಕಾಗಲ್ಲ. ಆ ತಂದೆಗೆ ಇಷ್ಟನೂ ಇಲ್ಲ, ತಂದೆಗೆ ಚಿತ್ತನೂ ಇಲ್ಲ, ನಿಮ್ಗೆ ಅರ್ಥನೂ ಆಗ್ತಾ ಇಲ್ಲ. ಕಾರಣ ನಿಮ್ಮ ಲೆವೆಲ್ಗಳು ತುಂಬ ಡೌನ್ ಆಗಿದೆ. ಅದಕ್ಕೆ ಈಗ ಏನಂತ ಹೇಳ್ಬಿಟ್ರು, ನಾನು ಈ ಸಾಮ್ಯ ರೂಪದಲ್ಲಿ ನಿಮಗೆ ಸತ್ಯ ಹೇಳ್ಕೊಡ್ತಾ ಇರೋ ಕಾರಣ ಇದೆ. ಸರಿ, ಇನ್ನೊಂದು ಕಾರಣನಿದೆ, ಅದು ನೋಡೋಣ. ಯಾಕೆ ಈ ಥರ ಮಾಡಿದ್ರು, ಯಾಕೆ ಈ ಥರ ಭೇದ ಭಾವ ಮಾಡಿಬಿಟ್ರು ನೋಡಿ. ನಿಜವಾಗಿ ಸಾಮ್ಯ ಏನಕ್ಕೆ ಹೇಳಬೇಕು? ಸಾಮ್ಯ ನಮ್ಮ ದೇವರು ಹೇಳ್ಕೊಡುವಾಗ ನಾವು ಇಷ್ಟು ಹಿಂದೆ ಮುಂದೆ ನೋಡಿರೋದು ದೇವರ ಜನರಿಗೆ ಸತ್ಯ ಅರ್ಥ ಆಗ್ಬೇಕಂತ ಸಾಮ್ಯ ಹೇಳ್ಕೊಡ್ತಾ ಇರೋದು ಅವರಿಗೆ. ಬಟ್ ಇಲ್ಲಿ ನೋಡಿ ಸಾಮ್ಯ ಏನಾಯ್ತು, ನಮ್ಮ ಕರ್ತನು ಯಾರು ಸಂದೇಹ ಮಾಡ್ತಾ ಇದಾರೆ ನೋಡಿ ಅವ್ರಿಗೆ ಸಾಮ್ಯ ಹೇಳಿದ್ರು. ಆದರೆ ಇಷ್ಟು ಕಾಲ ಯಾರಿಗೆ ಸತ್ಯ ಕೇಳಬೇಕಾಗಿತ್ತು ಅವ್ರಿಗೆ ಸಾಮ್ಯ ಹೇಳ್ತಾ ಇದ್ರು. ಬಟ್ ಇಲ್ಲಿ ಈಗ ಕರ್ತನು ಸಂದೇಹ ಮಾಡೋದು ನೋಡಿ ಅವ್ರಿಗೆ ಸಾಮ್ಯ ಹೇಳಿದ್ರು. ಮತ್ತು ಯಾರು ಸಂದೇಹ ಮಾಡಿಲ್ಲ ನೋಡಿ, ಯಾರು ನಂಬ್ತಾ ಇದ್ರು, ಯಾರು ಅವ್ರ ಕುರಿಗಳಾದರು, ಈ ಕುರುಬನ ಕುರಿಗಳಾದರು, ಅವ್ರಿಗೆಲ್ಲ ಬಿಡಿಸಿ ಹೇಳ್ಕೊಟ್ರಂತೆ. ಸೊ ಇದೇ ಮಾರ್ಕು 4ನಲ್ಲಿ 9 ನಾವು ಓದುವಾಗ ಏನಕ್ಕೆ ಇವರಿಗೆ ಹೇಳ್ತಾ ಇಲ್ಲ, ಸತ್ಯ ಹೇಳ್ಕೊಟ್ರೆ ಇವ್ರಿಗೆ ಏನ್ ಮಾಡ್ತಾರೆ ಅಂತಿದೆ ಅಲ್ಲಿ ನೋಡಿ. 9 9 ಒಂದು 100ರಷ್ಟು ಫಲವನ್ನು ಕೊಟ್ಟು 9 ಆಗ ಇನ್ನೂ ಒಂದು ವಾಕ್ಯ 10. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ. ನೋಡಿ, ಸೇಮ್ ವಿಷಯ ಹೇಳ್ತಿದ್ದಾರೆ. ಈ ಶಿಷ್ಯರು ಬಂದು ಕೇಳಿದ್ರು, ಯಾಕೆ ಅವರಿಗೆ ಹೇಳ್ತಾ ಇಲ್ಲ ಅಂತ. ಹಾಗಾದ್ರೆ ಈಗೇನಾಯ್ತು, ಇಸ್ರೇಲ್ ಅಲ್ಲಿ 3 ತರ ಜನ ಇದ್ದಾರೆ. ಕೆಲವರು ಈತನು ರಕ್ಷಕನೇ ಅಲ್ಲ, ಈತನು ಒಂದು ಪ್ರವಾದಿನೇ ಅಲ್ಲ, ಈತನು ಒಂದು ದೇವ್ರ ಸೇವಕನೇ ಅಲ್ಲ ಅಂತ ಏನಂತ ಹೇಳ್ಬಿಟ್ರು. ಇವರು ಸೈತಾನ ಆತ್ಮದಲ್ಲಿ ಬೀಲ್ಜೆಬೂಬ್ ಶಕ್ತಿಯಿಂದ, ತಂತ್ರ ಮಂತ್ರಗಳ ಶಕ್ತಿಯಿಂದ ಅದ್ಭುತ ಮಾಡ್ತಾ ಇದ್ದಾರೆ ಅಂತ ಹೇಳಿರುವ ನಂಬಿಕೆ ಇಲ್ಲದ ಸದುಕಾಯರುಗಳು, ನಂಬಿಕೆ ಇಲ್ಲದ ಶಾಸ್ತ್ರಿಗಳು, ನಂಬಿಕೆ ಇಲ್ಲದ ಫರಿಸಾಯರುಗಳು, ನಂಬಿಕೆ ಇಲ್ಲದ ಒಂದು ಗುಂಪು. ಇವ್ರಿಗೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಇವರೆಲ್ಲ ಯಾರು? ಇವರೆಲ್ಲ ನಿಜವಾಗಿ ನಮ್ಮ ಕರ್ತನಿಗೆ ಶತ್ರು, ಎಕ್ಸಾಕ್ಟ್ ಆಪೋಸಿಟ್ ಜನ. ಅವ್ರಿಗೆ ಕರ್ತನು ಇಷ್ಟ ಇಲ್ಲ. ಅವ್ರಿಗೆ ಹೇಗಾದ್ರೂ ಇವರನ್ನು ಸಾಯಿಸಿದ್ರೆ ಪರವಾಗಿಲ್ಲ ಆ ಥರ ಚಿಂತೆ ಇರೋರು. ಓಕೆ, ಸಾಯಿಸಿದ್ರೂ ಪರವಾಗಿಲ್ಲ, ಇವರೆಲ್ಲ ಒಳ್ಳೆ ವ್ಯಕ್ತಿನೇ ಅಲ್ಲ, ಆ ಥರ ಮನಸ್ಸಿರುವ ವ್ಯಕ್ತಿಗಳು ಒಂದು ಗುಂಪಿತ್ತು. ಅವ್ರ ಹತ್ರ ಕರ್ತನು ಏನು ಸತ್ಯ ಹೇಳಿಲ್ಲ, ಸಾಮ್ಯನೂ ಹೇಳಿಲ್ಲ, ಏನು ಹೇಳಿಲ್ಲ. ಅವರಿಂದ ಯಾವಾಗಲೂ ಅವ್ರನ್ನು ಒಂದು ರೀತಿಯಲ್ಲಿ ನೋಡಿದ್ರೆ ಬೈತಾ ಇದ್ರು, ಕೋಪದಲ್ಲಿ ಬೈತಾ ಇದ್ರು ಅವರನ್ನು. ಸದುಕಾಯರೇ, ಫರಿಸಾಯರುಗಳೇ, ಬರುವ ತೀರ್ಪಿಂದ ಹೆಂಗೆ ತಪ್ಪಿಸ್ಕೊಳ್ತೀರಾ ನೀವು, ನಿಮಗೆ ಬೆಂಕಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ರಿಗೆ. ಮತ್ತೆ 23 ಅವ್ರನ್ನ ಬೈತಾ ಇದ್ರು. ಅದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರಿಗೂ ಸಾಮ್ಯ ಹೇಳಿದ್ದಾರೆ. ಆ ಸಾಮ್ಯದಲ್ಲಿ ಅವ್ರಿಗೆ ದಂಡನೆ ಬಗ್ಗೆ, ಎಲ್ಲಿ ಬೆಂಕಿ ಇದೆ, ಹಲ್ಲು ಇದು ಮಾಡೋ ಜಾಗಗಳು, ಕೋಪ ಬರೋ ಜಾಗಗಳು, ಕಣ್ಣೀರೋ ಜಾಗಗಳು ಅಲ್ಲಿ ಆಗ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇದು ಇಂಥವ್ರ ಬಗ್ಗೆ ಹೇಳಿರೋದು. ಇವ್ರ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲ ಕರ್ತನಿಗೆ. ಇದು ಕರ್ತನಿಗೆ ಶತ್ರು ಥರ. ಇನ್ನೊಂದು ಗುಂಪು ಜನ ಆದರು, ಎಕ್ಸಾಕ್ಟ್ಲಿ ಆಪೋಸಿಟ್ ಜನ. ಅವ್ರು ತುಂಬ ಸೌಮ್ಯವಾಗಿರೋರು, ಅವರು ವಿಧೇಯರಾಗಿರೋರು, ಕರ್ತನು 100% ರಕ್ಷಕನಂತ ನಂಬಿದ್ರು. ಈಗ ತಮ್ಮ ಶಿಷ್ಯರುಗಳು ಕೆಲವರು ನಂಬಿಲ್ಲ. ಆಗ ಪೇತ್ರರು ಕೇಳ್ತಿದ್ದಾರೆ, ಪೇತ್ರಗೂ ಅದು ಯೋಹಾನ 6 55, 56, 57 ನೀವು ಹೋಗ್ಬಿಡಿ ಅಂತ ಹೇಳ್ಬಿಟ್ರು. ಆಗ ಪೇತ್ರರು, ಒಂದು ಕರ್ತನೆ, ನಾವೆಲ್ಲಿ ಹೋಗ್ಬೋದು, ನಿಮ್ಮನ್ನು ಬಿಟ್ಟು ನಾವೆಲ್ಲಿ ಹೋಗ್ಬೋದು, ನಿಮ್ಮ ಹತ್ರ ಜೀವದ ವಾಕ್ಯಗಳಿದೆ, ನಾವೆಲ್ಲಿ ಹೋಗ್ಬೋದು. ನೋಡಿ, ಈ ಥರ ವಿಧೇಯರಾಗಿ ಬೈದರು ಅವರನ್ನು. ಇನ್ನೊಂದು ಕಡೆ ಪೇತ್ರನು ಸೈತಾನ್ ಅಂತ ಕರೆದ್ರು. ನೋಡಿ, ಸೈತಾನೆ, ನೀನು ಸೈತಾನ್ ಅಂತ ಹೇಳುವಾಗ ಅವಾಗಲೂ ಪೇತ್ರು, ನೀನು ಯಾಕೆ ನಾನು ಸೈತಾನ್ ಅಂತ ಕರೆದಂತ ಕೋಪ ಮಾಡ್ಕೊಂಡು ಹೋಗಿಲ್ಲ. ಅದೇ ಅಧ್ಯಾಯದಲ್ಲಿನೇ ನೋಡಿ ಹೇಳ್ತಿರೋದು, ಎಲ್ಲಿ ಹೋಗೋದು ನಿಮ್ಮನ್ನು ಬಿಟ್ಟು ಕರ್ತಾನೆ.
ಈ ತರ ಕರ್ತನು ನಂಬಿರೋ ಜನ ಅವ್ರನ್ನ ಬೈದ್ರು ಕರ್ತನ ಜೊತೆನೇ ಇದ್ರು. ಅವ್ರ ಕರ್ತನನ್ನು ಬಿಟ್ಟು ಹೋಗಿಲ್ಲ. ಫಸ್ಟ್ ಗುಂಪಿಗೆ ಎಕ್ಸಾಕ್ಟ್ ಆಪೋಸಿಟ್. ಇದು ಒಂದು ಎರಡನೇ ಗುಂಪು. ಇದನ್ನು ನೀವು ಫಸ್ಟ್ ಬೇಕಾದ್ರೆ ಫಸ್ಟ್ ಅದು ಎರಡನೇ ಗುಂಪು. ಈ ತರ ಆಪೋಸಿಟ್ ಆಗಿರೋ ಗುಂಪುಗಳಿದ್ರು. ಅದು ಸ್ವಲ್ಪ ಜಾಸ್ತಿ ಜನ ಇದ್ರು, ಇದು ಕಡಿಮೆ ಜನ ಇದ್ರು. ಈ ಆಪ್ತ ಮಿತ್ರರಾಗಿರೋರು ಸ್ವಲ್ಪ ಜನ ಇದ್ರು. ಈ ಮಧ್ಯದಲ್ಲಿ ಎರಡು ಕಡೆ ಕಾಲು ಇಕ್ಕಿರೋರು. ಬೇಕಾದ್ರೆ ಆ ಕಡೆನೂ ತಿರುಗಬಹುದು, ಇಲ್ಲ ಈ ಕಡೆನೂ ತಿರುಗಬಹುದು. ಈ ಕಡೆನೂ ಬರ್ಬೋದು, ಕರ್ತನ ಜೊತೆಲೂ ಬರ್ಬೋದು, ಇಲ್ಲಾಂದ್ರೆ ಆ ಕಡೆನೂ ಹೋಗ್ಬೋದು. ಅಂಥವ್ರು ಕೆಲವರು ಇದ್ರು. ಆ ಗುಂಪೇನೆ ಇವರು. ಈಗ ಇವ್ರು ಕರ್ತನ ಕಡೆ ಬಂದ್ರೆ ಕರ್ತನಿಗೆ ಸಂತೋಷ. ಅದೇ ಇವ್ರು ಸತ್ಯ ಕೇಳ್ಬಿಟ್ಟು ಆ ಕಡೆ ಹೋಗ್ಬಿಟ್ರೆ ಅದು ದುಃಖ. ಅದಕ್ಕೆ ಕರ್ತನು ಈ ಮಧ್ಯವರ್ಗದಲ್ಲಿ ಇರೋರು ಇವ್ರ ಬಗ್ಗೆ ಇವನು ನೀವು ಯಾಕೋಬ ಬುಕ್ಕಲ್ಲಿ ನೋಡಿ ಎಂತ ಯಾರಿಗೆ ಜ್ಞಾನ ಬೇಕು ಅದನ್ನು ಸ್ವಲ್ಪ ಓದ್ಬಿಡಿ. ಯಾರಿಗೆ ಜ್ಞಾನ ಬೇಕು ಅಂದ್ರೆ ಅದೇ 5ನೇ ವಾಕ್ಯ ಅಲ್ವಾ. ಇದು ಯಾಕೋಬ ಹೇಳ್ತಾ ಇರೋದು ಇದೇ ಕರ್ತನು ಹೇಳಿರೋ ಕಾರ್ಯಗಳು. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಜ್ಞಾನ ಕಡಿಮೆ ಆದ್ರೆ ಏನ್ ಮಾಡಿ ದೇವ್ರ ಹತ್ರ ಜ್ಞಾನ ಕೇಳಿ, ದೇವ್ರ ನನಗೆ ಜ್ಞಾನ ಬೇಕು. ನೆಕ್ಸ್ಟ್ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಇರಿ ನೋಡಿ ಏನಂತ ಹೇಳಿದ್ದಾರೆ. ಇದೇ ಕರ್ತನ ಹೇಳ್ಕೊಟ್ಟಿರೋದು. ಯಾರಿಗೆ ಜ್ಞಾನ ಬೇಕು ಅವರು ನನ್ನ ಹತ್ರ ಬಂದು ಕೇಳಿ ಅಂತ ಹೇಳಿಲ್ಲ. ಯಶ್ವ ನನ್ನ ಹತ್ರ ಬಂದು ಕೇಳಿ ಅಂತ ಹೇಳಿಲ್ಲ. ಅವ್ರು ದೇವ್ರ ಹತ್ರ ಕೇಳಲಿ. ಅವ್ರು ದೇವ್ರ ಹತ್ರ ಕೇಳಿದ್ರೆ ಖಂಡಿತ ಜ್ಞಾನ ಏನಾಗುತ್ತೆ, ಕೊಡ್ತಾರಂತ. ದೇವ್ರು ದೊರಕುತ್ತೆ, ಅದು ಸಿಗ್ತದೆ ಅಂತೆ. ದೇವ್ರು ಇಲ್ಲ ಅಂತ ಹೇಳಲ್ಲ ಅಂತೆ. ಆದ್ರೆ ದೇವ್ರು ಕೆಲವರಿಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ದೇವರಿಗೆಲ್ಲರೂ ಒಳ್ಳೆ ಮನಸ್ಸಿಂದ, ಉದಾರ ಮನಸ್ಸು ನೋಡಿ, ತಗೊಳ್ಳೇ ಅಂತ ಇರೋ ಮನಸ್ಸು. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಕೇಳೋರು ಕೇಳೋ ಮಾತು ನಿಜ. ಅವ್ರು ಏನ್ ಹೇಳಿದ್ರು ಅದು ನಿಜ ಅಂತ ಕೇಳಿದ್ರೆ ದೇವ್ರು ಕೊಡ್ತಾ ಇರ್ತಾರೆ. ದೇವ್ರ ಹತ್ರ ಕೇಳುವಾಗ ಅದು ದೇವ್ರೆ ಕೊಡ್ತಾ ಇರೋದು. ನಂಬಹುದಾ ಅಂತ ನಮ್ಮ ಮನಸ್ಸೊಳಗೆ ಮಾಡ್ಬಿಟ್ರೆ ಕೊಡಲ್ಲ ಅಂತೆ. ನೋಡಿ ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ನೋಡಿದ್ರೆ ಡೌಟ್. ದೇವ್ರ ಮುಂದೆ ಹೋಗ್ಬಿಟ್ಟು ಇರ್ಬೋದಾ ದೇವ್ರೇ ಅಂತ ಚಿಂತೆ ಮಾಡಿದ್ರೆ ದೇವ್ರು ಕೊಡಲ್ಲ. ಆಮೇಲೆ ಈ ವ್ಯಕ್ತಿ ಒಳಗೆ ಇರುವ ಜ್ಞಾನ, ಈ ವ್ಯಕ್ತಿ ಒಳಗೆ ಇರುವ ಬುದ್ಧಿ, ನಂಬಿಕೆ, ಜ್ಞಾನ, ನಂಬಿಕೆ, ಇದು ಯಾವ ತರ ಇರ್ತದೆ. ಒಂದು ಗಾಳಿಗೆ ಒಂದ್ ಕಡೆ ಹೋಗ್ತಾರೆ, ಇನ್ನೊಬ್ರು ಹೊಡಿಯುವಾಗ ಇನ್ನೊಂದ್ ಕಡೆ ಬರ್ತಾರೆ. ಆಮೇಲೆ ಬಂದ್ರೆ ಏನ್ ಬರ್ತದೆ, ಬೈಬಲ್ ನೋಡಿದ್ರೆ ಒಬ್ರು ಆ ತರ ಹೇಳ್ತಿದ್ದಾರೆ, ಒಬ್ರು ಈ ತರ ಹೇಳ್ಕೊಡ್ತಾ ಇದ್ರೆ, ಏನೇನೋ ಹೇಳ್ಕೊಡ್ತಾ ಇದ್ರೆ, ಯಾರನ್ನು ನಂಬೋದನ್ನು ಗೊತ್ತಾಗಲ್ಲ ಬ್ರದರ್ ಅಂತ. ಸತ್ಯ ಹುಡುಕಿರಿ. ಸತ್ಯ ಹುಡುಕಿದ್ರೆ ಯಾರು ಸತ್ಯ ಹೇಳ್ತಾರೆ ಅಂತ ಗೊತ್ತೇ ಆಗ್ಬಿಡ್ತದೆ. ಖಂಡಿತ ಸತ್ಯ ಯಾರು ಹೇಳ್ತಾರೆ ಅಂತ ಗೊತ್ತೇ ಆಗ್ತದೆ, ಅದ್ರಲ್ಲಿ ನೋ ಡೌಟ್. ಕಾರಣ ತುಂಬಾ ವಿಷಯಗಳು ಹೇಳಿದ್ದಾರೆ ಇದೇ ತರ ಸಾಮ್ಯದಲ್ಲಿ. ಒಂದೇ ಮರದಲ್ಲಿ ಸಿಹಿ ಕಹಿ, ಒಂದೇ ಬಾವಿಯಲ್ಲಿ ಉಪ್ಪು ಮತ್ತು ಸಿಹಿ ನೀರು, ಒಂದೇ ವೃಕ್ಷದಲ್ಲಿ ಒಂದೇ ಬಾವಿಯಲ್ಲಿ ಎರಡು ತರ ನೀರಿರಲ್ಲ, ಒಂದೇ ತರ ನೀರಿರ್ತದೆ ನೋಡಿ. ಇದೆಲ್ಲ ಸಾಮ್ಯವಾಗಿ ಹೇಳ್ಕೊಟ್ರು ಯಾರು ಸತ್ಯ. ಆಗ ಈ ಮೂರನೇ ಗುಂಪಿದೆ ನೋಡಿ. ಈ ಮೂರನೇ ಗುಂಪು ಇವ್ರು ಈ ತರ ಒಂದು ಗುಂಪಾಗಿದ್ರು. ಅವ್ರ ಬಗ್ಗೆ ಹೇಳ್ತಾ ಇರೋದು. ಈಗ ಕೇಳೋರು ನಂಬಿಕೆಯಿಂದ ಕೇಳುವಾಗ ಒಂದು ಧಾರಾಳವಾಗಿ ಕೊಡ್ತಾರೆ ನೋಡಿ. ಅದನ್ನು ಮತ್ತೆ 7ರಲ್ಲಿ ನೋಡಿ ಕೇಳೋರಿಗೆ ಯಾವ ತರ ಕೊಡ್ತಾರೆ ನೋಡಿ ದೇವರು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನೋಡಿ ದೇವ್ರ ಹತ್ರ ಬಂದು ಏನ್ ಮಾಡಿ, ನಂಬಿಕೆಯಿಂದ. ಈಗ ದೇವ್ರ ಹತ್ರ ಬಂದು ಏನ್ ಕೇಳೋದು. ಈಗ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಹಣ ಕೊಡು ಅಂತ ಕೇಳಿದ್ರೆ ನಂಬಿಕೆ ಬೆಳೀತದ, ಜ್ಞಾನ ಬೆಳೀತದ? ಇಲ್ಲ. ಕಾರಣ ಹಣ ನಾವು ಕೇಳಿ ದೇವ್ರು ನಮ್ಗೆ ಹಣ ಕೊಟ್ರೆ ಹಣದಿಂದ ನಾವು ಏನ್ ಮಾಡ್ತೀವಿ ಅಂತ ದೇವ್ರು ಚೆನ್ನಾಗಿ ಗೊತ್ತು. ಅದಕ್ಕೆ ದೇವ್ರ ಹಣ ಎಷ್ಟು ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಅದ್ರ ಜ್ಞಾನ, ನಂಬಿಕೆಯಲ್ಲಿ ನಡೆಯೋಕೆ ಜ್ಞಾನ ಕೇಳಿದ್ರೆ ನಂಬಿಕೆ ಬೆಳಿಬೇಕು. ನನ್ನ ಶಿಷ್ಯರು ಬಂದು ಕೇಳಿದ್ರು ಕರ್ತನ ಹತ್ರ, ಕರ್ತನ ನೀನು ಅದ್ಭುತ ಎಲ್ಲ ಹೇಗೆ ಮಾಡ್ತಾ ಇದೆಯಾ, ನಮಗೆ ನಂಬಿಕೆ ಬೆಳೆಸ್ಕೊಡಿ ಅಂತ. ಕರ್ತನೇನಂತ ಹೇಳೋದು ಇಲ್ಲ, ಸಾಸಿವೆ ಕಾಲ ಅಷ್ಟಿದ್ರೆ ಸಾಕು, ಅದು ಬೆಳಿಲೇಬೇಕು, ಅದೊಂದು ಒಳ್ಳೆ ಮರ ಆಗಲೇಬೇಕು. ಸೊ ಹಾಗಾದ್ರೆ ನಮ್ಮೊಳಗೆ ಇರೋ ಜ್ಞಾನ ಬೆಳೆಯೋಕೆ, ನಂಬಿಕೆ ಬೆಳೆಯೋಕೆ ಜ್ಞಾನ ಬೇಕು. ಜ್ಞಾನ ಬೆಳೆದ್ರೆ ನಂಬಿಕೆ ಬೆಳೀತದೆ, ನಂಬಿಕೆ ಬೆಳೆದ್ರೆ ಜ್ಞಾನ ಬೆಳೀತದೆ. ನೋಡಿ, ಜ್ಞಾನ ಬೆಳೆದ್ರೆ ನಂಬಿಕೆ ಬೆಳೀತದೆ. ನಂಬಿಕೆ ದೊಡ್ಡದಾಗಿದ ಮೇಲೆ ನಾವು ಕಲ್ತಿರೋ ಜ್ಞಾನದೊಳಗೆ ಸುಳ್ಳಿರ್ಬೋದು.
ಆಮೇಲೆ ನಮ್ಮ ನಂಬಿಕೆ ಬೆಳೆದ ಮೇಲೆ ನಾವು ಕಲ್ತಿರೋ ಜ್ಞಾನದಲ್ಲಿ ಸುಳ್ಳು ಏನು ಸತ್ಯ ಏನಂತ ನಾವು ಬೇರೆ ಮಾಡುವಾಗ ಸುಳ್ಳು ಬಿಸಾಡಬೇಕು, ಸತ್ಯ ತಗೊಳ್ಬೇಕು. ಆಗ ನಮ್ಮ ನಂಬಿಕೆ ಆ ಸತ್ಯ ಜ್ಞಾನದಿಂದ ಶುದ್ಧವಾಗಿರೋ ನಂಬಿಕೆ ಆಗ್ಬಿಡ್ತದೆ, ಪರಿಶುದ್ಧ ನಂಬಿಕೆ ಆಗ್ಬಿಡ್ತದೆ. ಈ ತರ ನಾವು ನಮ್ಮ ನಂಬಿಕೆಯಲ್ಲಿ ಪರಿಶುದ್ಧರಾಗಿರ್ಬೇಕಂತೆ. ನೀವು ಯೂದ 1:20 ಮತ್ತು ಕೊರಿಂಥ್ಯ 13:4 ನೋಡಿ. 2 ಕೊರಿಂಥ್ಯ 13:4. ನಾವು ದಿನ ಶೋಧನೆ ಮಾಡ್ಬೇಕಂತೆ. ಆತನು ಬಲಹೀನಾವಸ್ಥೆಯಲ್ಲಿದ್ದವರಿಂದ ಶಿಲುಬೆಗೆ ಹಾಕಲ್ಪಟ್ಟನು ನಿಜ, ಆದರೂ ದೇವರ ಬಲದಿಂದ ಬದುಕುತ್ತಾನೆ. ನಾವು ಸಹ ಆತನ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವವರಾಗಿದ್ದೇವೆ. ಪಾಯಿಂಟ್ ಬಂದ್ಮೇಲೆ ನಾವೇನ್ ಮಾಡ್ಬೇಕು? ಇದು ನಿಮಗೆ ತೋರಿರಬಹುದು. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನೋಡಿದ್ರ, ಈ ನಿಜವಾಗಿರೋ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದಿನ ಇದ್ದೀವಿ ಅಂತ ನಾವು ನಮ್ಮನ್ನು ಪರೀಕ್ಷೆ ಮಾಡಬೇಕು. ನಾವು ನಮ್ಗೇನೆ ಟೆಸ್ಟ್ ಹಾಕ್ಬೇಕು. ದೇವರೇ, ನನ್ನಲ್ಲಿರುವ ನಂಬಿಕೆ ಎಷ್ಟು ಶುದ್ಧವಾಗಿದೆ, ನನ್ನಲ್ಲಿರುವ ಜ್ಞಾನ ಎಷ್ಟು ಶುದ್ಧವಾಗಿದೆ ಅಂತ ನಾವು ಈ ಪರೀಕ್ಷೆ ಮಾಡಿನಿ. 30 ವರ್ಷದಲ್ಲಿ ಇಷ್ಟು ಕಲ್ತಿರೋದು ನಾನು. ಇವಾಗಲೂ ನಾನು ಇನ್ನೂ ಕಲಿಬೇಕಂತೇನೆ, ಕಲ್ತಿರೋದು ಏನಿಲ್ಲ, ಇನ್ನೂ ಕಲಿಬೇಕಂತ ಪರೀಕ್ಷೆ ಮಾಡ್ತಾ ನಾವು ದಿನ ಶುದ್ಧ ಆಗ್ತಾ ಇದ್ದೀವಿ. ಆಗ ನಮ್ಮ ಜ್ಞಾನನೂ ಶುದ್ಧ ಆಗ್ತಾ ಇದೆ. ನಮ್ಮ ಜ್ಞಾನ ಶುದ್ಧ ಹಾಕುವಾಗ ನಮ್ಮ ನಂಬಿಕೆ ಶುದ್ಧ ಆಗ್ತಾ ಇದೆ. ನಂಬಿಕೆ ಶುದ್ಧ ಆಗುವಾಗ ಜ್ಞಾನ ಇನ್ನೂ ಬೆಳೀತಾ ಇದೆ. ಸೊ ಇದು 2 ಕಾಲ್ ಥರ ನಡೆಯೋಕೆ, ಓಡೋಕೆ 2 ಕಾಲು. ನಮ್ಮ ದೇವರಲ್ಲಿ ಇರೋದಕ್ಕೆ ನಮ್ಗೆ ಒಂದು ನಂಬಿಕೆ ಒಂದು ಕಾಲು, ಜ್ಞಾನ ಇನ್ನೊಂದು ಕಾಲು. ಜ್ಞಾನ ಮುಂದೆ ಇಕ್ಕುವಾಗ ನಂಬಿಕೆ ಅದಕ್ಕಿಂತ ಮುಂದೆ ಹೋಗ್ಬೇಕು, ಜ್ಞಾನ ತಿರ್ಗ ಅದಕ್ಕಿಂತ ಮುಂದೆ ಹೋಗ್ಬೇಕು. ಒಂದು ಕಾಲಿಂದ ಮುಂದೆ ಹೋದ್ರೆ ಮಾತ್ರ ನಾವು ಓಡೋಕ್ಕಾಗೋದು, ಇಲ್ಲ ನಡೆಯೋಕ್ಕಾಗೋದು. ಒಂದೇ ಜಾಗದಲ್ಲಿ 2 ಕಾಲು ಇಟ್ಕೊಂಡು ನಿಂತಿದ್ರೆ ಅದು ನಿಂತ್ಕೊಳ್ಳೋ ಥರ ಆಗುತ್ತೆ. ನಿಂತ್ಕೊಳ್ಳೋದು 2 ಕಾಲು ಸಮವಾಗಿದೆ, ನಿಂತ್ಕೊಳ್ಳೋದು. ಒಂದು ಕಾಲು ಮುಂದೆ ಇರಬೇಕು, ಒಂದು ಕಾಲು ಹಿಂದೆ ಇರಬೇಕು. ತಿರ್ಗ ಈ ಕಾಲೆತ್ತಿ ಇರೋ ಕಾಲಿಗಿಂತ ಮುಂದೆ ಇಕ್ಕಬೇಕು. ಈ ಥರ ನಡೆದ್ರೆ ಮಾತ್ರ ನಾವು ಸತ್ಯದಲ್ಲಿ ಓಡೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದು, ನಂಬಿಕೆಯಲ್ಲಿ ನಡೆಯೋಕ್ಕಾಗೋದು. ಸೊ ಹಾಗಾದ್ರೆ ನಾವು ದೇವ್ರ ಹತ್ರ ಕೇಳಬೇಕು. ಯಾಕೋಬ ಹೇಳಿದ್ರು, ನಾವು ದೇವ್ರ ಹತ್ರ ಕೇಳಬೇಕು. ಕ್ರಿಸ್ತನ ಕಾಲದಲ್ಲಿ ಈ ಥರ ಒಂದು ಗುಂಪಿತ್ತು. ನಂಬಿಕೆ ಇಲ್ಲದ ಜನ, ನಂಬಿಕೆ ಇರೋ ಜನ. ನಂಬಿಕೆ ಜನ ಇರುವ ಸಂದೇಹ ಇಲ್ಲದೆ ಕೇಳ್ತಾ ಇದ್ರು. ಇನ್ನು ಕೇಳ್ಬೋದಾ ಇಲ್ವಂತ ಮಧ್ಯದಲ್ಲಿ ಕೆಲವರು ಇದ್ರು. ಅವರಿಗೆ ಕರ್ತನ ಹೇಳಿರೋದು ಸಾಮ್ಯ. ಸೊ ಅವ್ರು ಕೇಳಿದ್ರು ಯಾಕೆ ಸಾಮ್ಯ ಅಂತ. ಸೊ ಈಗ ನಮ್ಗೆ ಹೇಳ್ತಾ ಇರೋದು, ಕೇಳೋನು ಕೇಳಿ, ದೇವ್ರು ಧಾರಾಳವಾಗಿ ಕೊಡ್ತಾರೆ. ಇನ್ನು ನೆಕ್ಸ್ಟ್, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಅದಲ್ಲ, ಏನು? ಮತ್ತೆ 7. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ಈಗ ನಾವು ದೇವ್ರ ಹತ್ರ ಕೇಳಬೇಕು. ಈಗ ಕೇಳಿ ದೇವರೆಲ್ಲ ಕೊಟ್ಬಿಟ್ರೆ ಮತ್ತೇನು ಹುಡುಕ್ಬೇಕು? 2ನೇ ಸ್ಥಿತಿ ಏನಕ್ಕೆ ಕೇಳಬೇಕು? ಕರ್ತನು ನಮ್ಗೆ ಹೇಳ್ಕೊಡ್ತಾ ಇರೋದು, ನೀವೇನು ಮಾಡಿ, ಫಸ್ಟು ಕೇಳಿ. ಯಾರ ಹತ್ರ ಕೇಳಿ? ದೇವ್ರ ಹತ್ರ ಕೇಳಿ. ಸೊ ದೇವ್ರ ಹತ್ರ ಕೇಳುವಾಗ ನಮ್ಗೆ ಎಲ್ಲೆಲ್ಲ ಸಿಕ್ಕೋದು? ದೇವ್ರ ಹತ್ರ ಕೇಳುವಾಗ್ಲೂ ಮನುಷ್ಯರು ಯಾರಾದ್ರೆ ಬಂದು ನಮಗೆ ಸತ್ಯ ಹೇಳ್ಕೊಡ್ಬೇಕು. ಸೊ ಹಾಗಾದ್ರೆ ನಾವು ದೇವ್ರ ಹತ್ರ ಏನು ಕೇಳ್ತಾ ಇದ್ದೀರೋ, ತುಂಬ ಜನ ತಿಳ್ಕೊಳ್ಳೋದು ದೇವ್ರು ಬಂದು ಕನಸಲ್ಲಿ ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾರಂತ. ನೋಡಿ, ಆ ಥರ ದೇವ್ರು ಮಾಡ್ತಾರೆ. ಅದಕ್ಕೆ ನಮ್ಮ ಯೋಗ್ಯನೂ ನೋಡಬೇಕು, ನಾವು ಎಷ್ಟು ಪರಿಶುದ್ಧವಾಗಿ ನಡೀತಾ ಇದ್ದೀವಿ ಅಂತ. ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕರೆದ್ರೆ ಬರಲ್ಲ. ಅದಕ್ಕೆ ದೇವ್ರು ಬೇರೆ ಮಾರ್ಗ ಇಟ್ಟಿದ್ದಾರೆ. ನಾವು ಕೇಳೋದು, ನಾವು ದೇವ್ರ ಹತ್ರ ಕೇಳೋದು, ದೇವರೇ ನನಗೆ ಬೇಕು ಈ ಸತ್ಯ. ದೇವ್ರು ಯಾರೋ ಮುಖಾಂತರ ಅದನ್ನು ಉತ್ತರ ಕೊಟ್ಟು ಕಳಿಸುವಾಗ ಒಂದು ವ್ಯಕ್ತಿಯನ್ನು ನಮಗೆ ತಲುಪಿಸೋದು ಆ ಸತ್ಯವನ್ನು. ಆ ವ್ಯಕ್ತಿ ಹತ್ರ ನಾವು ಸತ್ಯ ಕೇಳ್ತೀವಿ. ಈಗ ಏನಾಯ್ತು, ನಮಗೆ ಅದು ಸರಿಯೋ ತಪ್ಪೋ ಇಲ್ಲ ನಿಜನೇ ಇರ್ಬೋದು, ಸಂದೇಹ ಬಂತು. ಈಗ ಸಂದೇಹ ಮಾಡಿದ್ರೆ ದೇವ್ರು ಕೊಡಲ್ಲ ಅಂತ ಹೇಳಿದ್ದಾರೆ. ಈಗ ಸಂದೇಹ ಬಂತು, ಖಂಡಿತ ದೇವ್ರು ಕೊಡಲ್ಲ ಅಂತ ಆಯಿತು. ಆದರೆ ಸಂದೇಹ ಬಂದಿರೋದು ನ್ಯಾಯ ತಪ್ಪ? ಈಗ ನನಗೆ ಸಂದೇಹ ಒಂದ್ಸಲ ನ್ಯಾಯ, ನಾನು ಮಾಡಿರೋ ಸಂದೇಹ ನನಗೆ ನ್ಯಾಯವಾಗಿದೆ, ಕಾರಣ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಆಗಿ ಹೇಳ್ಕೊಟ್ಟಿಲ್ಲ. ನಮ್ಮ ಸಂದೇಹ ದೂರ ಆಗೋ ಥರ ಮಾಡಿಕೊಟ್ಟಿಲ್ಲ. ನಾವು ಸಂದೇಹ ದೂರ ಮಾಡೋ ಥರ ಹೇಳ್ಕೊಟ್ರು ಸಂದೇಹ ಹೋಗಿಲ್ಲ ಅಂದರೆ ಅದು ಅವ್ರ ತಪ್ಪು. ಬಟ್ ಸಂದೇಹ ದೂರ ಹೋಗೋ ಥರ ನಾವು ಪ್ರೂಫ್ಗಳು ಏನಾದರೂ ಸಾಕ್ಷಿಗಳು ತೋರಿಸ್ಬೇಕು.
ಏನೋ ಒಂದು ಎವಿಡೆನ್ಸು, ಒಂದು ವಿಷಯದ ಒಂದು ಎವಿಡೆನ್ಸ್ ತೋರಿಸುವಾಗ ಆಗ ನಮಗೆ ನಂಬಿಕೆ ಬರಲೇಬೇಕು. ಅವಾಗಲೂ ನಂಬಿಕೆ ಬಂದಿದ್ರೆ ನಮ್ಮ ಮೇಲೆ ತಪ್ಪಾಗ್ಬಿಡ್ತದೆ. ಅದಕ್ಕೆ ಕರ್ತನೆ ಹೇಳಿದ್ರು, ನೀವು ಕೇಳಿ ಸಿಕ್ಕಿಲ್ಲ, ಒಂದು ವ್ಯಕ್ತಿಯಿಂದ ಸಿಕ್ಕಿಲ್ಲ, ಅದು ಸಿಕ್ತು, ನಿಮಗೆ ಸಂದೇಹ ಬಂತು, ಇರಲಿ, ಏನು ಮಾಡಿ, ಹುಡುಕಿರಿ ಅಂತ. ಅದು ಹಾಗಾದರೆ ನಾವು ಎಲ್ಲಿ ಹುಡುಕ್ಬೇಕೀಗ, ಏನನ್ನು ಹುಡುಕ್ಬೇಕು? ಈಗ ನೋಡಿ, 2000 ವರ್ಷ ಹಿಂದೆ ನಡೆದಿರೋ ಸತ್ಯಗಳಿದು ಈ ಬೈಬಲ್. ಈಗ ನಾವು ಒಂದು ವ್ಯಕ್ತಿ ಹತ್ರ ಹೋಗಿ ಹೇಳುವಾಗ, ಏನ್ರಿ ಗ್ಯಾರಂಟಿ ಇದು, ಅದು ಹೆಂಗೆ ನಾನು ನಂಬೋದು? 2000 ವರ್ಷ ಬುಕ್ಕು, ಯಾರು ಬರೆದ್ರು, ಏನು ಪ್ರೂಫ್ ಅಂತೆಲ್ಲ ಕೇಳುವಾಗ ನಮಗೆ ಎಷ್ಟೋ ಪ್ರೂಫ್ಗಳಿದೆ. ಇವಾಗ ಒಂದು ಪ್ರೂಫ್ ಎಲ್ಲಿದೆ? ಮನುಷ್ಯ ಬಿಟ್ಟೋಗಿರುವ ಭೂಮಿ, ಅವರು ಉಪಯೋಗ ಮಾಡಿರೋ ವಸ್ತುಗಳು ಈ ಮಣ್ಣೊಳಗೇನೆ ಬಿಟ್ಟೋಗಿದ್ದಾರೆ. ಇವಾಗ ಅದನ್ನು ವಿಜ್ಞಾನ, ಸೈನ್ಸು, ಅದರಿಂದ ಏನು ಮಾಡ್ತಾ ಇದ್ದೀವಿ, ಆ ಉಪಯೋಗ ಮಾಡುವ ವಸ್ತುಗಳು ನಾವು ಎತ್ತು ನೋಡುವಾಗ ಅದು ಅವರು ಉಪಯೋಗ ಮಾಡಿರೋ ಪುಸ್ತಕಗಳಿದೆ, ಮತ್ತು ಅವ್ರು ಬರೆದಿರೋ ಕೆಲವು ಕಲ್ಲಲ್ಲಿ ಬರೆದಿರೋ ಕೆಲವು ಬ್ಲಾಕ್ಸ್ಗಳಿದೆ. ಈ ಥರ ಇರೋದು ನಾವು ಸಿಕ್ಕುವಾಗ ಅದು ನಮಗೆ ಪ್ರೂಫ್. ಹುಡುಕಿರಿ, ಕಾಲದಲ್ಲಿ ಹುಡುಕಿರಿ, ಏನು ಮರೆಯಾಗಿರಲ್ಲ. ಕಾಲ ಬರ್ತಾ ಬರ್ತಾ ಎಲ್ಲ ಹೊಸ ಹೊಸ ಜ್ಞಾನ ಬರ್ತಾನೆ ಇರ್ತದೆ. ಮತ್ತು ಸೈಂಟಿಸ್ಟ್ಗಳು ಹೊಸ ಹೊಸ ಸತ್ಯಗಳು ಇನ್ನೂ ಬಿಡ್ತಾನೆ ಇದ್ದಾರೆ. ಹಾಗೇನಾಗ್ತದೆ, ಹುಡುಕಿರಿ, ನೀವು ಕಲ್ತಿರೋದ್ ಬಗ್ಗೆ ಹುಡುಕಿರಿ, ಲೋಕದಲ್ಲಿ ಹೋಗಿ ಹುಡುಕಿರಿ, ಪುಸ್ತಕದಲ್ಲಿ ಹುಡುಕಿದಿರಿ, ನಿಜವಾಗಿರೋ ಜಾಗದಲ್ಲಿ ಹೋಗಿ ಹುಡುಕಿರಿ. ಆಗ ನಿಮ್ಗೆ ಏನಾಗುತ್ತೆ, ಸಿಕ್ಕೇ, ಹುಡುಕೋರಿಗೆ ಸಿಕ್ಕೇ ಸಿಗ್ತದೆ. ಏನು ಸಂದೇಹ ಇತ್ತು, ಆ ಸಂದೇಹ ನಮಗೆ ದೂರ ಆಗೋಕ್ಕೆ ಅದರ ಬಗ್ಗೆ ಇರೋ ಜ್ಞಾನ ನಾವು ಹುಡುಕುವಾಗ ನಮಗೆ ಈ ಭೂಮಿಯಲ್ಲಿ ಪುಸ್ತಕ ರೂಪವಾಗಿ ಉಪಯೋಗ ಮಾಡಿರೋ ವಸ್ತುಗಳ ರೂಪದಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಿದ್ರು. ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಓಕೆ, ಈಗ ಹುಡುಕೋದಂದ್ರೆ ಮರೆಯಾಗಿದೆ ಅಂತ ನಮ್ಮ ಕಣ್ಮುಂದೆ ಇಲ್ಲ, ಎಲ್ಲೋ ಒಂದು ಕಡೆ ಇದೆ. ಇನ್ನೊಂದೇನು, ತಟ್ಟೋದು. ಇದು ಮೂರನೇ ಸಿಚುವೇಶನು. ಫಸ್ಟು ದೇವ್ರ ಹತ್ರ ಕೇಳಬೇಕು. ಹಣ ಬಗ್ಗೆ ಇಲ್ಲ, ಆಶೀರ್ವಾದ ಬಗ್ಗೆ ಅಲ್ಲ ಇದು. ಜ್ಞಾನ, ನಂಬಿಕೆ. ನಂಬಿಕೆ ಬೆಳಿಬೇಕು, ಜ್ಞಾನ. ಕಾರಣ ಜ್ಞಾನ ಮತ್ತು ನಂಬಿಕೆ ಬೆಳೆದ್ರೆ ದೇವರಿಂದ ಏನು ಸಿಗ್ತದೆ, ಏನೇನು ಸಿಗ್ಬೋದು ಅಂತೆಲ್ಲ ಗೊತ್ತಾಗ್ಬಿಡ್ತದೆ. ಅವರು ನಿಷ್ಫಲವಾಗಿ ಇರಲ್ಲ, ಖಂಡಿತ ಫಲ ಇರೋರಾಗಿ ಇರ್ತಾರೆ. ಈಗ ನಾವು ನೋಡ್ತಾ ಇರೋದೇನು, ನೀವು ಹೋಗಿ ತಟ್ಟಬೇಕು. ತಟ್ಟೋದೇನು, ನಾವು ಎಕ್ಸಾಂಪಲು, ಯಾರು ಬಾಗಿಲು ಮುಚ್ಕೊಂಡು ಆ ಕಡೆ ಇದ್ದಾರಂತೆ ನನ್ಗೆ ಗೊತ್ತಿರಬೇಕು. ಈಗ ನೋಡಿ, ನಾನು ಹೋಗಿ ತಟ್ಟೋ ಜಾಗದಲ್ಲಿ ಯಾರೂ ಇಲ್ಲ, ನಾನು ಹೋಗಿ ಬರೀ ಸುಮ್ಮನೆ ತಟ್ಟಿದ್ರೇನು, ಯಾರು ತೆರೆಯಲ್ಲ. ಆದರೆ ನನಗೆ ಏನು ಗೊತ್ತಿರಬೇಕು, ಅಲ್ಲಿ ಒಬ್ಬ ಯಾರು ಇದ್ದಾರೆ, ಅವ್ರ ಬಗ್ಗೆ, ಅವರು ಆಚೆ ಬರ್ತಾ ಇಲ್ಲ, ಅವರು ಒಳಗೆ ಇದ್ದಾರೆ, ಅವ್ರು ಆಚೆ ಬರ್ತಾ ಇಲ್ಲ, ಅವ್ರು ಬರಲ್ಲ ಅಂತೆ ಆಚೆ. ಅವ್ರು ಬಂದು ಎಲ್ಲರಿಗೂ ಏನು ಮಾಡಲ್ಲ, ಮೈಕ್ ಇಟ್ಕೊಂಡು ಹೇಳಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಅವರು ಬನ್ರಿ, ನನಗೆಲ್ಲ ಗೊತ್ತು, ನನ್ನ ಹತ್ರ ಬಂದು ಕೇಳಿರಿ, ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವರು ಒಂದು ರೂಮ್ ಒಳಗೇನೆ ಕ್ಲೋಸ್ ಮಾಡಿಕೊಂಡು ಅವ್ರು ಒಳಗೆ ಇರ್ತಾರಂತೆ. ಆದರೆ ಅವ್ರು ಎಂಥವ್ರಂತ, ಆ ಒಳಗೆ ಇರೋ ವ್ಯಕ್ತಿ ಎಂಥವ್ರಂತ ಅಕ್ಕಪಕ್ಕ ಇರೋರಿಗೆ ಗೊತ್ತಿರ್ತದೆ. ಆಗ ನೀವು ಹುಡ್ಕೊಂಡು ಹೋಗುವಾಗ ಯಾರೊಬ್ರು ಹೇಳ್ಕೊಡ್ತಾರೆ ನಿಮಗೆ, ಏನು ಹುಡುಕ್ತಾ ಇದ್ದೀರಾ ನೀವು, ಏನು ಹುಡುಕ್ತಾ ಇದ್ದೀರಾ, ಯಾರ ಬಗ್ಗೆ ಹುಡುಕ್ತಾ ಇದ್ದೀರಾ? ಆಗ ಎಲ್ಲರಿ ನಾವು ಒಂದು ಈ ಜ್ಞಾನ ಹುಡುಕ್ತಾ ಇದ್ದೀವಿ, ಈ ಜ್ಞಾನದ ಸ್ಪೆಷಲಿಸ್ಟು ಆ ರೂಮ್ ಒಳಗೆ ಇದ್ದಾರೆ ಅಂತ ಯಾರೋ ನಿಮಗೆ ನ್ಯೂಸ್ ಕೊಡಬೇಕು. ಆವಾಗ ನೀವು ಹೋಗಿ ತಟ್ಟಬೇಕು. ತಟ್ಟುವಾಗ ಒಳಗೆಯಿಂದ ಶಬ್ದ ಬರ್ತದೆ, ಯಾರು ತಟ್ಟೋದು, ಏನು ತಟ್ತಾ ಇದ್ದೀರಾ? ಆಗ ನಾವು ನಂಬಿಗೆ ಹೇಳಬೇಕು, ನೋಡಿ ನಾನು ಇಂಥವನು, ನಾನು ಇಂಥ ವಿಷಯಗಳನ್ನ ಹುಡುಕ್ತಾ ಇದ್ದೇನೆ, ತುಂಬ ಆಸಕ್ತಿ ಇದೆ ನನಗೆ ಇಂಥ ಪ್ರೂಫ್ಗಳು ಸಿಕ್ತಿದೆ, ಅದು ನಾನು ನಂಬ್ತೀನಿ. ಬಟ್ ಕೆಲವು ವಿಷಯಗಳು ನಾನು ನಂಬಿಕೆ ಮಾಡ್ತಾ ಇಲ್ಲ, ನನ್ನ ಸಂದೇಹ ಇದೆ, ಅದು ಸ್ವಲ್ಪ ದೂರ ಮಾಡಿಕೊಟ್ರೆ ಚೆನ್ನಾಗಿರ್ತದೆ, ನೀವು ಸ್ವಲ್ಪ ಬಾಗಿಲು ತೆರಿತೀರಾ ಅಂತ. ತಟ್ಟೋದು ಅದೇನೆ, ಆ ಕಡೆ ಯಾರೊಬ್ರು ಇರಬೇಕು, ಅದು ನಮ್ಗೆ ಗೊತ್ತಿರಬೇಕು. ಅವ್ರು ತೆರೆದು ಬಂದು, ಹೌದು ನನ್ನ ಹತ್ರ ಈ ಪ್ರೂಫ್ಗಳಿದೆ, ಅವರು ಅವ್ರ ಜೊತೆಲಿ ರೂಮ್ ಒಳಗೆ ಹೋಗ್ಬಿಟ್ರೆ ಅವ್ರು ಪಬ್ಲಿಕಲ್ಲಿ ಹೇಳಲ್ಲ, ಅವ್ರು ಮರೆಯಾಗಿ ಇರ್ತಾರೆ. ಅವ್ರ ಬಗ್ಗೆ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋದೇ ಇಲ್ಲ, ನಮಗೆಲ್ಲ ಗೊತ್ತು, ನನ್ನ ಹತ್ರ ಬಂದಿರಿ, ನನ್ಗೆ ಗೊತ್ತಿಲ್ಲದ ವಿಷಯ ಏನೂ ಇಲ್ಲ ಅಂತ ಅವ್ರು ಹೇಳೋದೇ ಇಲ್ಲ. ಅವ್ರ ಹತ್ರ ಹೋದ್ರೆ ಖಂಡಿತ ಎಲ್ಲ ಸಂದೇಹ ಬೈಬಲಿಂದನೇ ಕ್ಲಿಯರ್ ಮಾಡಿಬಿಡ್ತಾರೆ. ಆಗ ಕರ್ತನು ಅದೇ ಹೇಳಿದ್ರು ನಿಮಗೆ, ಅದು ಕರ್ತನು ಹೇಳ್ಬಿಟ್ಟು ಅವ್ರಿಗೆ ಹೇಳೋ, ಕರ್ತನ ಇಲ್ಲ ಅಂತ ಗೊತ್ತು. ಆಮೇಲೆ ಕರ್ತನ ಹತ್ರ ಕೇಳಿಲ್ಲ,
ನಾನು ಹೋಗಿದ್ರು ಪರವಾಗಿಲ್ಲ, ನೀವು ಹುಡುಕಿರಿ, ನೀವು ಕೇಳಿರಿ, ನೀವು ತಟ್ಟಿರಿ, ಅದು ಕರ್ತನ ಇಲ್ಲಾದ್ರೂ ಪರವಾಗಿಲ್ಲ. ಕರ್ತನ ಇರುವಾಗ ನನ್ನ ಹತ್ರ ಕೇಳಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿಲ್ಲ. ನೀವು ನಿಮ್ಗೆ ದೇವ್ರ ಹತ್ರ ಸೇರೋಕ್ಕೆ ಯಾವ್ಯಾವ ಮಾರ್ಗ ಸಿಗ್ತಾ ಇದೋ ಉಪಯೋಗಿಸಿ ಅಂತ ಹೇಳ್ಬಿಟ್ರು. ಸೊ ಆ ಥರ ನಂಬಿಕೆಯಲ್ಲಿ ಬೆಳೆದಿರೋರು ಒಂದು ಗುಂಪು, ನಂಬಿಕೆಯಲ್ಲಿ ಬೆಳೆದಿರೋರು ಸುಳ್ಳಾಗಿರೋರು ಇನ್ನೊಂದು ಗುಂಪು, ಎರಡಾಗ್ಬಿಟ್ರು. ಇನ್ನೊಂದು ಮೂರನೇ ಆಗಿತ್ತು ಮಧ್ಯದಲ್ಲಿರೋರು, ಅರ್ಧ ಈ ಕಡೆ ಅರ್ಧ ಆ ಕಡೆ. ಒಂದು ಕಾಲು ನಂಬಿಕೆಯಲ್ಲಿದೆ, ಒಂದು ಕಾಲು ಅವನಂಬಿಕೆಯಲ್ಲಿದೆ. ಅದೇ ನಾನು ಹೇಳಿದೆ, ನಂಬಿಬಿಟ್ಟು ಹುಡುಕ್ಬಿಟ್ಟು ಎಲ್ಲ ಬಂದು ಈ ಕಡೆ ದೇವ್ರ ಕಡೆ ಬಂದ್ಬಿಟ್ರೆ ಕರ್ತನಿಗೆ ಸಂತೋಷ. ಇನ್ನೊಬ್ಬರು ಸೇರಿದ್ರಂತೆ, ಇನ್ನೊಂದು ವ್ಯಕ್ತಿ ದೇವ್ರ ಕಡೆ ಬಂದ್ಬಿಟ್ರಂತ ಕಾರಣ ಕರ್ತನ ಹಂಗೆ ಹೇಳಿದ್ರು. ಒಂದು ಸಾಮಾನ್ಯ ಹೇಳಿದ್ರು, 99 ನೀತಿವಂತನಾಗಿರೋ ಕುರಿ ಇರುವಾಗ ಒಂದೇ ಒಂದು ಕುರಿ ತಪ್ಪಿಸ್ಕೊಂಡು ಹೋಗಿದೆ. 91 ಇದೆ, 99 ಇದೆ ಅಂತ ಇರ್ಲಿ ಅಂತಲ್ಲ, ಒಂದು ಹೋಯ್ತಲ್ಲ, ಆ ಒಂದನ್ನೇ ಹೇಗಾದ್ರೂ ಸೇರ್ಸೋಣ ಅಂತ ತಪ್ಪಿ ಹೋಗಿರೋನು ಸೇರ್ಸೋ ಕರ್ತನು. ಹಂಗಂದ್ರೆ ಒಂದು ಕುರಿ ಬಂದು ಸೇರಿದ್ರೆ ಕರ್ತನಿಗೆ ತುಂಬಾ ಸಂತೋಷ ಆಗ್ತದೆ. ಆಗ ಅಂತ ಕರ್ತನು ಹೇಳ್ತಾ ಇದ್ದಾರೆ ನೋಡಿ, ಮಾರ್ಕು 4 ನಾವು ಓದಿರೋ ಪಾಠದಲ್ಲಿ, ಯಾಕೆ ಸಾಮ್ಯ, ಯಾಕೆ ಬಿಡಿಸಿ ಹೇಳ್ಕೊಟ್ಟಿಲ್ಲ? ಕಾರಣ ಈ ಸಾಮ್ಯವನ್ನು ಕೇಳಿರೋರು ಎಂಥವ್ರು ಅಂತ ನೋಡಿ. ಯಾರಿಗೆ ಸಾಮ್ಯ ಹೇಳಿದ್ರು, ಅವ್ರಿಗೆ ಯಾಕೆ ಸಾಮ್ಯವಾಗಿ ಹೇಳಿದ್ರು, ಅವ್ರು ಕೇಳಿ ಮತ್ತೆ 4:10 ನಾವು ಓದ್ತಾ ಇರೋದು ಅದು. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಆ ಸಾಮ್ಯದ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ, ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು. ನೋಡಿ ಈಗ ಏನು, ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ ನಾನು ನೋಡಿ. ಇವ್ರು ಯಾರು? ಇವರು ನಂಬಿಕೆ ಇಲ್ಲದರಲ್ಲ, ಬಟ್ ಇವ್ರಿಗೆ ನಂಬಿಕೆನೂ ಇದೆ, ನಂಬಿಕೆನೂ ಇಲ್ಲ. ಆ ಥರ ಮಧ್ಯವರ್ಗದಲ್ಲಿರೋರು. ಫುಲ್ ನಂಬಿಕೆ ಇರೋರಿಗೆ ಬಿಡಿಸಿ ಹೇಳ್ಕೊಟ್ರು. ಇವ್ರಿಗೆ ಇವ್ರ ಕಣ್ಣಿದ್ರೂ, ಕಣ್ಣಿದೆ, ಆಗ ಸ್ವಲ್ಪ ಕಣ್ಣಿದೆ, ಸ್ವಲ್ಪ ಕಣ್ಣಿದೆ, ಏನೋ ನೋಡ್ತಾ ಇದ್ದಾರೆ, ಏನೋ ಅರ್ಥ ಆಯ್ತು, ಸ್ವಲ್ಪ ಜ್ಞಾನ ಇದೆ, ಇನ್ನು ಸ್ವಲ್ಪ ಸಂದೇಹ ಇದೆ. ಸೊ ಸ್ವಲ್ಪ ಸಂದೇಹ ಇದ್ರೂ ಅದು ಹೋಯ್ತು, ಆ ಇರೋ ಜ್ಞಾನನೂ ಹೋಗ್ಬಿಡ್ತದೆ, ಆ ಇರೋದು ನಮ್ಮ ಕೈ ಬಿಟ್ಟು ಹೋಗ್ಬಿಡ್ತದೆ ಅದು. ಅದಕ್ಕೆ ಇದೆ, ಇದ್ರೂ ನೋಡಿ, ಅವ್ರಿಗೆ ಕಣ್ಣಿದ್ರು ನೋಡ್ಬೋದು, ಅವರು ಏನೇನು ಅರ್ಥ ಬರ್ತದೆ. ಇದ್ರು, ಇದೆ, ಹಾಗಾದ್ರೆ ಅವ್ರ ಕಣ್ಣಿದೆ, ಒಂದು ಅರ್ಥ ಏನು, ಅವ್ರು ಬೇಕಾದ್ರೆ ನೋಡ್ಬೋದು, ಅವ್ರು ಇಷ್ಟ ಮಾಡ್ಕೊಂಡ್ರೆ ನೋಡ್ಬೋದು. ಹಂಗಾದ್ರೆ ನೋಡ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದು ಯಾರು? ಅವರೇ, ದೇವರಲ್ಲ, ನಾನಲ್ಲ. ಯಶೋ ಹೇಳ್ತಾರೆ, ನಾನಲ್ಲ ಅದು ಮಾಡ್ಬೇಕಾಗಿರೋದು, ನಾನು ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಈಗ ಅವ್ರ ಕಣ್ಣಿದೆ, ಅದನ್ನು ನಂಬೇಕಾ ಬೇಡವಾ ಅಂತ ಅವ್ರ ಕೈಲಿದೆ ತೀರ್ಪು. ಈಗ ಅವ್ರು ನಂಬಿಟ್ರೆ ನನಗೆ ಸಂತೋಷ, ಅವ್ರು ನಂಬಿಲ್ಲ ಸಂದೇಹ ಮಾಡಿದ್ರೆ ಸಂದೇಹದಲ್ಲಿ ಇರಲಿ. ನೋಡಿ, ಕಣ್ಣಿದ್ರು ನೋಡಬಾರದು. ಹಾಗಾದ್ರೆ ಈಗ ಎಲ್ಲರೂ ಆ ಥರ ಆಗ್ಬೇಕು ಅಂತ ಇದ್ದಿದ್ರೆ ಖಂಡಿತ ಏನಕ್ಕೆ ಸುವಾರ್ತೆ ಸಾಗಬೇಕು, ಏನಕ್ಕೆ ಬರಬೇಕು, ಪರಲೋಕ ಬಿಟ್ಟು ಏನಕ್ಕೆ ಭೂಲೋಕದಲ್ಲಿ ಬರಬೇಕು? ಸೊ ಅವ್ರ ಉದ್ದೇಶ ಏನು? ಕೇಳೋರು ಯಾವಾಗಲೂ ಒಂದೇ ಮನಸ್ಸಲ್ಲಿರ್ಬೇಕು. ಕೇಳೋರು ಯಾವಾಗಲೂ 2 ಮನಸ್ಸಿದ್ರೆ ಅದು ಕರ್ತನಿಗೆ ಇಷ್ಟ ಇಲ್ಲ. ಕರ್ತನಿಗೆ ಒಂದೇ ಮನಸ್ಸಿರ್ಬೇಕು. ಅದಕ್ಕೆ ಕರ್ತನ ಪರಲೋಕದಲ್ಲಿ ಬಿಟ್ಟು ಭೂಲೋಕದಲ್ಲಿ ಮನುಷ್ಯ ಅವತಾರ ತಗೊಂಡು, ಮನುಷ್ಯ ದೇಹ ತಗೊಂಡು ದೇವರಾಗಿದ್ದಿರೋರು, ದೇವರಿಗೆ ಮಗ, ದೇವರು ನಮ್ಗೆ ದೇವರಾಗಿರೋರು, ಆ ದೇವರು ಈ ಭೂಮಿಲಿ ಬರೀ ನಮ್ಮ ಥರ ಮನುಷ್ಯನಾಗಿರೋ ಕಾರಣ ಎಲ್ಲ ಅಸಹ್ಯ ಪಟ್ಟು ಇದೆಲ್ಲ ಆಗಿರೋದು ಏನಕ್ಕೆ? ಸತ್ಯ ಕೇಳೋರಿಗೆ. ಬೇರೆ ಯಾರು ಸತ್ಯ ಹೇಳ್ಕೊಡ್ತಾ ಇಲ್ಲ. ಬೈಬಲ್ ವಾಕ್ಯ ಇದೆಯಲ್ಲ, ಹೆಬ್ರಿಯರಲ್ಲಿ ವಾಕ್ಯ ಏನಂತ ಇದೆ, ಕೊನೆ ಕಾಲದಲ್ಲಿ ದೇವರು ತನ್ನ ಮಗನ ಮುಖಾಂತರ ಮಾತಾಡಿದ್ರಂತೆ, ಪ್ರವಾದಿಗಳ ಮುಖಾಂತರ ಎಲ್ಲ ಮಾತಾಡಿದ್ರಂತೆ, ಕೊನೆಯಲ್ಲಿ ತನ್ನ ಮಗನ ಮುಖಾಂತರ ಮಾಡ್ತಾರೆ. ಹೆಬ್ರಿಯ 1:1 ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು. ನೋಡಿ, ದೇವರು ಯಾವ್ಯಾವ ತರ ಪಾಠ ಹೇಳ್ಕೊಟ್ರಂತೆ ಜನರಿಗೆ. ಸಾಮ್ಯ ರೂಪದಲ್ಲಿ ಪ್ರವಾದಿಗಳು ವಿಧವಾಗಿ ದೇವ್ರು ಮಾತಾಡ್ಬಿಟ್ಟು ಕೊನೆಗೆ ತನ್ನ ಮಗನನ್ನೇ ಕಳಿಸ್ಕೊಟ್ರಂತೆ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈ ಅಂತ್ಯ ದಿನ ಅಂದ್ರೆ ಯಾವುದು? ನಮ್ಮ ಅಂತ್ಯ ದಿನ ಅಲ್ಲ. ಈ ಹೆಬ್ರಿಯ ಪುಸ್ತಕ ಬರೀತಾ ಇದಾರೆ ನೋಡಿ, ಅದೊಂದು ಅಂತ್ಯ ಕಾಲ ಅಂತೆ.
ಈ ಅಂತ್ಯಕಾಲ ಅಂತ ಓದ್ಬಿಟ್ಟು ನಾವು ಮಾಡೋದೇನು, ನಮ್ಮ ಅಂತ್ಯ ಅಂತ ಬರೀದಿರೋದಕ್ಕೆ ನಮ್ಮ ಅಂತ್ಯ ಆಗುತ್ತಾ, ನಮ್ಮ ಅಂತ್ಯದ ಕಾಲ ಆಗುತ್ತಾ? ಈಗ ನಾವು ಒಂದು ಅಂತ್ಯಕಾಲದಲ್ಲಿ ಇದ್ದೀವಿ, ಅದಕ್ಕೆ ಆ ವಾಕ್ಯ ನಮ್ಮ ಕಾಲದ ಇಲ್ಲ, ಆ ಬರೆದಿರೋದು ಒಂದು ಅಂತ್ಯ ಕಾಲ, ಅದು ಅಂತ್ಯ ಆಯ್ತು. ಆ ಅಂತ್ಯ ಕಾಲದಲ್ಲೇ ಅಲ್ಲಿ ಬರೀತಾರೆ, ದೇವರು ತನ್ನ ಮಗನನ್ನು ಈ ಭೂಲೋಕಕ್ಕೆ ಕಳಿಸಿರೋದು ಒಂದು ಲೋಕಕ್ಕೆ ಅಂತ್ಯ. ಅದು ಮಗ ಬಂದ್ಮೇಲೆ ಹೊಸ ಲೋಕದ ಪ್ರಾರಂಭ. ಮಗ ಬಂದಿರೋದು ಇದ್ದಿರೋ ಒಂದು ಲೋಕಕ್ಕೆ ಅಂತ್ಯ. ಇದೆಲ್ಲ ಏನಂತ ಇನ್ನು ಮುಂದೆ ಮುಂದೆ ಬೇರೆ ಪಾಠದಲ್ಲಿ ನಾವು ಹೇಳ್ತೀವಿ ನಿಮ್ಗೆ, ಏನ್ ಅಂತ್ಯ ಆಯ್ತು, ಏನಕ್ಕೆ ಅಂತ್ಯ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಇನ್ನೂ ನಾವು ಅದೇನೇ ಸಬ್ಜೆಕ್ಟ್ ಆಗಿ ಪಾಠ ಮಾಡ್ತೀವಿ, ಲಾಸ್ಟ್ ಡೇಸ್ ಅಂತ, ಇಲ್ಲ ಎಂಡ್ ಡೇಸ್ ಅಂತ. ನಾವು ಅಂತ್ಯದಲ್ಲಿದ್ದೀವಿ. ಸೊ ಅಂತ್ಯ ಒಂದಲ್ಲ, ಒಂದು ಕಾಲ ಪ್ರಾರಂಭ ಮಾಡಿ ಅದು ಮುಗಿಸುವಾಗ ಅಂತ್ಯನೇ. 10 ಮಾಡಿದ್ರೆ 10 ಅಂತ್ಯಕಾಲ ಇರ್ತದೆ, 10 ಪ್ರಾರಂಭ ಮಾಡಿದ್ರೆ 10 ಅಂತ್ಯ ಇರ್ತದೆ, 2 ಪ್ರಾರಂಭ ಮಾಡಿದ್ರೆ 2 ಅಂತ್ಯ ಇರ್ತದೆ. ಸೊ ಎಷ್ಟಿದೆ ಅಂತ ನೋಡ್ಬೇಕು. ಓಕೆ, ಇಲ್ಲೇನಾಯ್ತು, ಅಂತ್ಯಕಾಲದಲ್ಲಿ ದೇವರು ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ, ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಸಾಕು. ಹಾಗಾದ್ರೆ ದೇವ್ರು ಯಾರನ್ನು ಕಳಿಸ್ಕೊಟ್ಟಿರೋದು? ಆ ಮಗ ಬಂದು ಭೂಮಿಲಿ ಹೇಳ್ತಾ ಇರೋದು, ನೋಡಿ ನಿಮ್ಗೆ ಕಣ್ಣಿದೆ, ನೀವು ಬೇಕಾದ್ರೆ ನೋಡ್ಬೋದು, ಇಲ್ಲಾದ್ರೆ ನೀವು ಬಿಡ್ಬೋದು. ನಾನು ಹೇಳಿರೋದು ಇಷ್ಟೇ. ಒಬ್ರು ನಂಬೇಕಂತ ನಾವು ಎಕ್ಸ್ಟ್ರಾ ಹೇಳಕ್ಕಾಗಲ್ಲ. ಅವ್ರು ನಂಬೇಕಪ್ಪ, ಅದಕ್ಕೆ ಏನಾದ್ರೂ ಮಾಡಿ ಒಬ್ಬರನ್ನು ನಂಬಿಸ್ಬೇಕು, ಇಲ್ಲ ಏನಾದ್ರೂ ಮಾಡಿ ಜ್ಞಾನ ಹೇಳಿ, ಹೆಂಗೋ ಡ್ರಾಮಾ ಮಾಡಿ, ಹಾಡೆಲ್ಲ ಹಾಡಿ, ಏನೋ ಒಂದು ಮಾಡಿ ಅವ್ರ ಇಷ್ಟ ಪ್ರಕಾರ ನಾವು ಸತ್ಯ ಹೇಳ್ಬೇಕಂತ ಇಲ್ಲ. ಅದಕ್ಕೆ ಇನ್ನೊಂದು ಕಡೆ ಕರ್ತವ್ಯ ಹೇಳ್ತಿದ್ದಾರೆ, ನೀವು ಮ್ಯೂಸಿಕ್ ಆಗೋ ತರ ನಾವು ನೃತ್ಯ ಆಡ್ಬೇಕಾ? ಇಲ್ಲ, ಹಂಗಿಲ್ಲ ಬೈಬಲಲ್ಲಿ. ಸತ್ಯ ಕೇಳೋರ್ಗೆ ಇಷ್ಟವಾಗಿ ಸತ್ಯ ಪ್ರಸಂಗ ಹೇಳೋಂಗಿಲ್ಲ, ಸತ್ಯ ಹೇಳ್ಕೊಡಂಗಿಲ್ಲ. ಸತ್ಯ ಹೇಳಬೇಕು, ಅದನ್ನು ಕೇಳಿ ನಂಬಬೇಕು. ನಂಬೋರು ಹಿಂಗಿರ್ಬೇಕು ಹಂಗಿರ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಯೋಗ್ಯವಾಗಿ, ಅದಕ್ಕೆ ಸಮವಾಗಿ ಸತ್ಯ ಹೇಳ್ಕೊಡೋದು ಸತ್ಯ ಅಲ್ಲ, ಅದು ಸುಳ್ಳಾಗ್ಬಿಡ್ತದೆ. ಅದಕ್ಕೆ ಕರ್ತನ ಹೇಳೋದು, ನಿಮ್ಮ ಕೈಯಲ್ಲಿದೆ, ನೀವು ಸತ್ಯ ಕೇಳಿ, ನೀವು ನಂಬೋದು ಇಲ್ಲ ಬಿಡ್ಬೋದು. ಸೊ ಹಾಗಾದ್ರೆ ಕಣ್ಣಿದ್ದು ನಂಬೇಕು, ಕಣ್ಣಿರೋರು ನಂಬೇಕು, ನೋಡ್ಬೇಕು ಅದನ್ನು. ಅದು ಇದ್ಬಿಟ್ಟು ನೋಡ್ಲಿಲ್ಲ ಆ ಥರ ನಾಟಕ ಮಾಡಿದ್ರೆ ಇನ್ನೂ ಮೋಸ ಮಾಡ್ಬಿಡ್ತಾರೆ ಕರ್ತನು. ಅದಕ್ಕೆ ಏನ್ ಮಾಡಿದ್ರಂತೆ, ಗೇಲಿ ಮಾಡೋದಕ್ಕೆ ಅಂಥವ್ರಿಗೆ ಕಣ್ಣಿದ್ರು ಅವ್ರಿಗೆ ಅರ್ಥ ಆಗ್ಬಾರ್ದು, ನೋಡಬಾರ್ದು ಅವರು. ಅದಕ್ಕೆ ನಾನು ಸಾಮ್ಯವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಕಂಟಿನ್ಯೂ ಇಲ್ಲ, ಮಾರ್ಕನ ನಾವು ಒಂದು ಮೇನ್ ವಾಕ್ಯ ಕೋಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇರುವಾಗ ಎಕ್ಸ್ಪ್ಲನೇಷನ್ ವಾಕ್ಯನ ತಿರ್ಗಾ ಓದ್ಬೇಕಾ? ಮಾರ್ಕು ಕಣ್ಣಿದ್ರು 4ನೇ ಅಧ್ಯಾಯ 11ನೇ ವಾಕ್ಯ ಇರ್ಬೇಕೀಗ. 13. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳಬಾರದು. ಸೊ ಕಿವಿ ಇದ್ದು ಕೇಳ್ತಾ ಇದ್ದಾರೆ, ಸತ್ಯ ಕೇಳ್ತಾ ಇದ್ದಾರೆ. ತಿರ್ಗಾ ಅದೇ ತರ ಸಂದೇಹ ಮಾಡಿದ್ರೆ ಕೇಳಿರೋದು ಹೋಗೋ ತರ ಮಾಡ್ಬಿಡ್ತಾರೆ. ಏನ್ ಹೇಳಿ ಸಾಮಿ ಹೇಳ್ಬಿಟ್ಟು ಗಲಿಬಿಲಿ ಮಾಡ್ಬಿಡ್ತಾರೆ. ಹಾಗೆ ಕಂಡು ತಿಳ್ಕೊಂಡರೆ ಓಕೆ, ಇಂಥವ್ರು ಯಾರು? ಎಲ್ಲರೂ ಅಲ್ಲ. ನೋಡಿ, ಒಂದು ತುಂಬಾ ಕಠಿಣವಾಗಿರೋರಿದ್ದಾರೆ, ಅವ್ರಿಗೆ ಎಷ್ಟು ಸತ್ಯ ಹೇಳ್ಕೊಟ್ರು, ಎಷ್ಟು ಸೌಮ್ಯ ರೂಪದಲ್ಲಿ ಹೇಳಿದ್ರು, ಹೆಂಗ್ ಮಾಡಿ ಹೇಳ್ಕೊಟ್ರು ಅವ್ರು ನಂಬಲ್ಲ. ಅದೊಂದು ಗುಂಪು. ಇನ್ನೊಂದು ಗುಂಪಿದೆ, ಅವ್ರು ಸತ್ಯ ಇಷ್ಟಪಡೋರು, ಅವ್ರಿಗೆ ನೀವು ಬೈದು ಹೇಳ್ಕೊಟ್ರು ಅವ್ರು ಕೇಳ್ತಾರೆ. ನಮ್ಗೆ ಪ್ರೀತಿಯಿಂದ ಹೇಳ್ಬೇಕು, ಇಲ್ಲ ಅವ್ರನ್ನ ಬೈದ್ ನೋಡಿ, ಅವ್ರು ಸತ್ಯ ಪ್ರೀತಿ ಮಾಡೋರು, ಅವ್ರಿಗೆ ಬೈದು ಹೇಳ್ಕೊಟ್ರು ಸತ್ಯ ಕೇಳ್ತಾರೆ. ಈ ನಂಬಲ್ಲ ನೋಡಿ, ಅವ್ರಿಗೆ ನೀವು ಪ್ರೀತಿಯಿಂದ ಹೇಳಿ, ಅವ್ರು ಮಾಡಲ್ಲ, ಅವ್ರು ಹಂಗೆ ಇರ್ತಾರೆ. ಈ ಮಧ್ಯದಲ್ಲಿ ಕೆಲವಿದ್ದಾರೆ, ಅವ್ರಿಗೆ ಪ್ರೀತಿಯಿಂದ ಕೇಳೋರಿಗೆ ಒಂದ್ಸಲ ನಾವು ಕೋಪದಲ್ಲಿ ಹೇಳಿದ್ರೆ ಹೋಗ್ಬಿಡ್ತಾರೆ. ಸರಿ, ಕೋಪದಲ್ಲಿ ಹೇಳೋರಿಗೆ ನಾವು ಪ್ರೀತಿಯಿಂದ ಹೇಳಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತದೆ. ಇಂಥ ಒಂದು ಗ್ರೂಪ್ ಇದೆ. ಸೊ ಪ್ರೀತಿಯಲ್ಲಿ ಮಾತ್ರ ಹೇಳಿದ್ರೆ ಕೇಳೋರು ಇದ್ದಾರೆ, ಕೆಲವರು ಕೋಪದಲ್ಲಿ ಹೇಳಿದ್ರೆ ಮಾತ್ರ ಕೇಳೋರು ಇದ್ದಾರೆ. ಕೆಲವ್ರಿಗೆ ಕಡ್ಡಿ ಇಟ್ಕೊಂಡು ಹೇಳ್ಬೇಕು, ಆಗ ನಂಬ್ತಾರೆ. ಅದೊಂಥರ ಭಯ. ಕೆಲವ್ರಿಗೆ ಪ್ರೀತಿಯಲ್ಲೇ ಹೇಳ್ಬೇಕು, ಇಲ್ಲದ ಇಷ್ಟ ಅಲ್ಲ ಅವ್ರಿಗೇನು ಇಮೇಜು, ಅವ್ರಿಗೆ ಏನು ಹಾಕ್ಬಾರ್ದು, ಒಳ್ಳೆ ರೆಸ್ಪೆಕ್ಟು ಆ ಥರ ಕೊಟ್ಟು ಮಾತಾಡ್ಬೇಕು ಅವ್ರಿಗೆ. ಅಂಥವ್ರು ಇದ್ದಾರೆ. ಕೆಲವರು ಇದ್ದಾರೆ, ಡಿಫ್ರೆಂಟ್ ಟೈಪ್ ವಿದ್ಯಾರ್ಥಿಗಳಿದೆ. ಸೊ ಯಾರು ಹೆಂಗೆ ಅಂತ ನೋಡ್ಬೇಕಂತೆ. ಸರಿ, ಏನಾದರೂ ಮಾಡಿ ಅವ್ರು ಕೇಳಿ ಬಂದ್ಬಿಟ್ರೆ ನಾವು ಅದೇ ಥರ ಇಳಿಬೋದು. ನಾವು ಇಳಿದ್ರು ಬಂದಿಲ್ಲ ಅಂದರೆ
ಹೇಳ್ಕೊಡೋರು ಹುಷಾರಾಗ್ಬೇಕಂತ ಹೇಳ್ತಾ ಇದ್ದಾರೆ. ಕರ್ತನ ಅದೇ ಮಾಡ್ತಾ ಇರೋದು. ಆಗ ಕಣ್ಣು ಹೋಗ್ಲಿ, ಅವರಿಗೆ ಕಿವಿ ಹೋಗ್ಲಿ. ಕಾರಣ ಇವರು ಒಳ್ಳೇದು ಮಾಡಲ್ಲ ಅಂತ ಇಂಥವ್ರು. ಕಾರಣ ಅವ್ರು ಕೇಳಿ ನಂಬಿದ್ರೆ ಹಾಗೆ ಕಂಡು ತಿಳ್ಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದೇ ಮಾಡಲಾಗಿದೆ. ಹೊಂದಾರು ಹಾಗಾದ್ರೆ ಏನು, ಅವ್ರು ಮಾಡ್ಬಿಟ್ಟು ಅವ್ರು ವಾಪಸ್ ದೇವ್ರ ಕಡೆ ಬಂದ್ಬಿಟ್ರೆ, ಈಗ ನೋಡಿ, ದೇವ್ರ ಕಡೆ ವಾಪಸ್ ಬರ್ಬೇಕಂತಾನೆ ನಮ್ಮ ಕರ್ತನು ಪ್ರಾಣ ಕೊಟ್ಟಿರೋದು. ಬಟ್ ಇಲ್ಲಿ ಹೇಳ್ತಾ ಇರೋದು ಇಂಥವ್ರು ವಾಪಸ್ ಬಂದ್ಬಿಟ್ರೆ ಒಳ್ಳೇದಲ್ಲ ಅಂತ. ನೋಡಿ, ಇಂಥವ್ರು ವಾಪಸ್ ಬರಬಾರ್ದಂತೆ. ಏನಕ್ಕೆ ಈ ಥರ ಹೇಳಬೇಕು? ಕರ್ತನ ಜ್ಞಾನ ನೋಡಿ, ಕರ್ತನ ಗುಣ ನೋಡಿ. ನಾವು ಕೊರಿಂತ್ಯ ಓದುವಾಗ 2 ಕೊರಿಂತ್ಯದಲ್ಲಿ ಭೂಲೋಕವನ್ನು ವಾಪಸ್ ದೇವ್ರ ಕಡೆ ಸೇರಿಸೋಕೆ ಪಾಪ ಮಾಡದೇ ಇರುವವರನ್ನು ಪಾಪಿಯಾಗಿ ಸಾಯಿಸುವಾಗ ಸ್ವೀಕರಿಸ್ಕೊಂಡ್ರು. ಏನಕ್ಕೆ? ಈ ಒಂದು ಪ್ರಾಣ ಕೊಡೋದ್ರಲ್ಲಿ ಇಡೀ ಲೋಕ ವಾಪಸ್ ದೇವ್ರ ಕಡೆ ಬಂದ್ಬಿಡ್ತದೆ ಅಲ್ಲ ಅಂತ. ಆಗ ಅವರೇ ಹೇಳ್ತಾ ಇರೋದು, ಈಗ ಈ ಮಧ್ಯದಲ್ಲಿ ಇರೋರು ಸ್ವಲ್ಪ ಸತ್ಯ ಕೇಳೋದು, ಅದರ ಕಳ್ಳರು ನೋಡುವಾಗ ಕಳ್ಳರ ಥರ ಆಗೋದು, ಪಾಸ್ಟರ್ಗಳು ನೋಡುವಾಗ ಪಾಸ್ಟರ್ ಥರ ಆಗೋದು. ಒಳ್ಳೆ ಪಾಸ್ಟರ್ಗಳು ಮುಂದೆ ಬಂದರೆ ಒಳ್ಳೆ ಭಕ್ತಿ ತೋರಿಸೋದು, ಇವ್ರು ಯಾರು ಇಲ್ಲ ಅಂದರೆ ಕಳ್ಳರ ಜೊತೆಲಿ ನಡೆಯೋದು. ಈ ಥರ ಕೆಲವು ಭಕ್ತಿಗಳಿದ್ದಾರೆ. ಸೊ ಅವ್ರ ಕಾಲದಲ್ಲಿ ಇತ್ತು ನಾಟಕ ಮಾಡೋರು. ಇನ್ನೂ ನಾನು ಬೇಕಾದ ನಿಮ್ಗೆ ಉದಾಹರಣೆ ಕೊಡ್ತೇನೆ. ಯಾರೋ ಒಬ್ರು ಬಂದ್ರಂತೆ ಕರ್ತನ ಹತ್ರ ಬಂದ್ಬಿಟ್ಟು, ಕರ್ತನೆ, ನಾನು ಜೀವ ಹೊಂದಬೇಕು, ಧರ್ಮಶಾಸ್ತ್ರದಲ್ಲಿ ಏನು ಬರ್ತಿದ್ದಾರೆ ಅಂತ ಕೇಳ್ತಾರೆ. ಅವರು ಒಂದು ನ್ಯಾಯಶಾಸ್ತ್ರಿ ಅಂತೆ. ಕರ್ತನ್ ಕೇಳಿದ್ರು ಅವ್ರ, ಅಪ್ಪ, ಈ ನ್ಯಾಯಶಾಸ್ತ್ರದಲ್ಲಿ ಏನು ಬರ್ತಿದೆ ಅದನ್ನು ನೀನು ಯಾವ ಥರ ಓದ್ತಾ ಇದೆಯಾ ಅಂತ. ಏನು ಬರ್ತಿದೆ ಅದನ್ನು ನೀನು ಯಾವ ಥರ ಓದ್ತಾ ಇದೆಯಾ ಅಂತ. ಹಿಂಗೆಲ್ಲ ಬಂದರು ಕೆಲವು ಜನ. ಇನ್ನೊಬ್ರು, ನಾನು ಎಲ್ಲಾದ್ರೂ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೇನೆ. ಆಗ ಅವ್ರಿಗೆ ಹೇಳಿದೆ, ಎಲ್ಲ ಮಾರ್ಬಿಟ್ಟು ಬಂದ್ಬಿಡು ಅಂತ. ಬಂದೇ ಇಲ್ಲ ಅಂತೀವಿ ಯಾರು ವಾಪಸ್ಸು. ಈ ಥರ ಕೆಲವರು ಇದ್ದಾರೆ. ತುಂಬ ಒಳ್ಳೆ ಭಕ್ತರ ಥರ ತೋರಿಸ್ಕೊಳ್ತಾರೆ ಮನುಷ್ಯನ ಮುಂದೆ, ಒಳಗೊಳಗೆ ಇಲ್ಲ. ಇವ್ರು ನಿಲ್ಲಲ್ಲ ಅಂತೆ. ಅದಕ್ಕೆ ಅವ್ರ ಹತ್ರ ಹೇಳ್ತಿದ್ದಾರೆ, ನೋಡಿ, ಇಂಥವರು ನಂಬ್ಕೊಂಡು ಬಂದರೆ ಇವರು ಡ್ರಾಮಾ ಮಾಡ್ತಾರೆ. ದೇವ್ರ ಮುಂದೆ ಹೋಗ್ಬಿಟ್ಟು ನನ್ನ ಪಾಪ ಕ್ಷಮಿಸು ಅಂತ ಕೇಳ್ತಾರಂತೆ. ಇನ್ನೊಂದ್ಸಲ ಓದಿ ಅದನ್ನು. ಹಾಗೆ ಕಂಡು ತಿಳ್ಕೊಂಡರೆ ಅವ್ರು ಕಂಡು ಹೆಂಗಂದ್ರೆ ಅರ್ಧ ಕಣ್ಣಿದೆ, ಅರ್ಧ ಜ್ಞಾನ ಇದೆ, ಇನ್ನು ಮಿಕ್ಕಿದ ಡೌಟ್ ಇದೆ, ಸಂದೇಹ ಇದೆ. ಇದು ಇವ್ರು ಏನೋ ಮಾಡಿ ಕಷ್ಟಪಟ್ಟು ಇವ್ರಿಗೆ ಅದನ್ನು ವಾಪಸ್ ಸರಿ ಮಾಡ್ಕೊಳ್ತಾರೆ. ಇವ್ರು ಬಂದು 100 ಆಗ್ಬಿಡ್ತದೆ, 50 100 ಆಗ್ಬಿಡ್ತಾರೆ. ಬಟ್ ಈ 100 ಒಳಗೆ 50 ನಂಬಿಕೆಯಲ್ಲಿ ಬಂದಿದೆ, 50 ಸುಮ್ಮನೆ ಬಂದಿದೆ, ಪ್ರಯತ್ನ ಏನೂ ಇಲ್ಲ, ಸುಮ್ಮನೆ ಏನೋ ಒಂದು ಕಾರಣಕ್ಕೆ ಇಟ್ಟಿದ್ದಾರೆ, 100 ಆಗಿದೆ. ಇಂಥವ್ರು ವಾಪಸ್ ದೇವ್ರ ಕಡೆ ಬಂದರೆ ಇವ್ರು ಹೋಗ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಹೆಂಗ್ ಮನಸ್ಸಲ್ಲಿ? ಅರ್ಧ ಒಳ್ಳೆ ಮನಸ್ಸು, ಅರ್ಧ ತಪ್ಪು ಮನಸ್ಸು. ಈಗ ದೇವ್ರ ಮುಂದೆ ಕ್ಷಮಾಪಣೆ ಕೇಳಿದ್ರೆ ಈಗ ದೇವ್ರವ್ರಿಗೆ ಕ್ಷಮಿಸ್ಬೇಕಂತೆ. ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದೇ ಮರೆ ಮಾಡಲಾಗಿದೆ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮ್ಗೆ ಗೊತ್ತಾಗಲಿಲ್ಲವೋ? ನೋಡಿ, ಈ ಸಾಮ್ಯದ ಅರ್ಥ ನಿಮ್ಗೆ ಗೊತ್ತಾಗಿಲ್ವಾ? ನೋಡಿ, ಈ ಸಾಮ್ಯದ ಅರ್ಥ ನೋಡಿ. ಕಾರಣ ಇವರು ದೇವ್ರ ಹತ್ರ ಬಂದು ಕೇಳುವಾಗ 100 ಪೂರ್ತಿ ಸಂಪೂರ್ಣ ಮನಸ್ಸು, ಸಂಪೂರ್ಣ ಜ್ಞಾನ, ಸಂಪೂರ್ಣ ಆತ್ಮದಲ್ಲಿ ಕೇಳಬೇಕು. ಇನ್ನೊಂದು ಕಡೆ ಅದೆಲ್ಲ ಹೇಳಿರೋದು ದೇವರು. ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ, ದೇವ್ರ ಹತ್ರ ಏನಾದರೂ ಕೇಳಿದ್ರೆ ಎಲ್ಲ ಸಂಪೂರ್ಣ ಅಂತ ಇರ್ತದೆ. ಇವರು ಅರ್ಧದಲ್ಲಿ ಬಂದು ದೇವ್ರ ಹತ್ರ ಕೇಳಿದ್ರೆ ಈಗ ಇವರಿಗೆ ದೇವ್ರು ಕೊಡಬೇಕು. ಕಾರಣ ದೇವ್ರ ಹತ್ರ ಕೇಳ್ತಾರೆ, ಬಟ್ ದೇವ್ರಿಗೆ ಕೊಡೋಕೆ ಮನಸ್ಸಿಲ್ಲ. ಆಗ ನಾವು ಯಾರನ್ನ ಕಷ್ಟದಲ್ಲಿ ಆಗ್ತಾ ಇದ್ದೀವಿ. ಹಂಗಾಗಿ ಇಂಥವ್ರು ದೇವ್ರ ಹತ್ರ ಬಂದು ಕ್ಷಮಾಪಣೆ ಕೇಳಲೇಬಾರ್ದಂತ ಕರ್ತನ ಏನು ಮಾಡ್ಬಿಟ್ರು, ಇವ್ರು ಪಾಪಿಯಾಗಿರ್ಲಿ, ಅದಕ್ಕೆ ಇವರಿಗೆ ಸಾಮ್ಯ ಹೇಳ್ಬಿಟ್ರು, ಅವ್ರು ಪಾಪಿಯಾಗಿ ಇರ್ಲಿ ಅಂತೆ. ನೋಡಿ ನೆಕ್ಸ್ಟ್. ಹಾಗಾದರೆ ನನ್ನ ಎಲ್ಲ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡಿರಿ? ಇಲ್ಲ, ಅವ್ರು ಬರಬಾರ್ದು ಅಂತ ಅದ ತಿರ್ಗಾ ಓದಿ ಅದೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು. ಹಾಗೆ ಕಂಡು ತಿಳ್ಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದೇ ಮರೆ ಮಾಡಲಾಗಿದೆ. ಏನು, ಅವ್ರ ಪಾಪ ಸಂಪಾದನೆ ಹೊಂದಲೇ ಬೇಡ, ಅವ್ರು ಆ ಪಾಪಿಯಾಗಿರ್ಲಿ. ಕಾರಣ ಇವರು ಪಾಪ ಕ್ಷಮಾಪಣೆ ಹೊಂದೋಕೆ ಯೋಗ್ಯವಾಗಿ ಇಲ್ಲ, ಸಂಪೂರ್ಣ ಇಲ್ಲ, ಅರ್ಧ ಇದೆ. ಸಂಪೂರ್ಣ ಆಗ್ಬಿಟ್ರೆ ಪಾಪ ಕ್ಷಮಾಪಣೆ ಆಗ್ತದೆ. ಸೊ ಇಂಥವ್ರಿಗಾಗಿನೇ ಇವ್ರು ಸಿಲುಬೆಯಲ್ಲಿ ಸಾಯುವಾಗ ಇವ್ರ ಪಾಪಗಳು ಆವಾಗ ಕ್ಷಮಾಪಣೆ ಆಗ್ತದೆ. ಇವ್ರು ಸಾಯುವಾಗ, ಸಿಲುಬೆಯಲ್ಲಿ ಸಾಯುವಾಗ ಅಂಥವ್ರದ್ದು ಪಾಪ ಕ್ಷಮಾಪಣೆ ಆಗ್ತದೆ. ಅದಕ್ಕೆ ಅವ್ರೀಗ ನನ್ನ ಹತ್ರ ಬಂದ್ಬಿಟ್ಟು
ಆಮೇಲೆ ವಾಪಸ್ ಹೋಗೋಕ್ಕಿಂತ ಅವ್ರು ಬರದಿರೋದೇ ಒಳ್ಳೆಯದು. ಒಳ್ಳೇದು. ಇದೇನೇ ಪೇತ್ರ ಹೇಳಿರೋದು. ಒಂದು ಪೇತ್ರದಲ್ಲಿ 2 ಪೇತ್ರ 2ರಲ್ಲಿ ಪೇತ್ರ ಹೇಳುವಾಗ 20 ನೀವು ಯಾಕೆ ಸತ್ಯದಲ್ಲಿ ಬಂದ್ಬಿಟ್ಟು ಬೀಳೋಕ್ಕಿಂತ ಬರದೇ ಇರೋದು ಒಳ್ಳೆಯದು. ಅದು ಹಂದಿಗಿಂತ ಮತ್ತು ನಾಯಿಗಿಂತ ಮೋಸ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ಕರ್ತವ್ಯ ಹೇಳಿರೋದು. ಇವ್ರಿಗೆಲ್ಲ ಆಗ್ಬೇಡಿ. ಕಾರಣ ಇವರು ವಾಪಸ್ ಬಂದು ತಪ್ಪು ಮಾಡಿದ್ರೆ ಆ ತಪ್ಪು ತುಂಬ ದೊಡ್ಡದಾಗ್ತದೆ. ಅರ್ಧ ಜ್ಞಾನದಲ್ಲಿ ತಪ್ಪು ಮಾಡೋದು. ಸೊ ಅದಕ್ಕೆ ಅದು ಒಳ್ಳೇದಲ್ಲ, ಅಂಥವ್ರಿಗೆ ಹೇಳಲೇಬೇಡಿ ಅಂತ. ಸೊ ನೋಡಿದ್ರೆ ಯಾವ ಒಂದು ರೂಪ ಸಾಮ್ಯ ಬಿಡಿಸ್ಕೊಟ್ಟು ಎಲ್ಲರಿಗೂ ಸತ್ಯ ಹೇಳ್ಕೊಟ್ರು. ಒಂದು ಕಾಲ ಬರುವ ತನ್ನ ಮಗನ ಮುಖಾಂತರ ಹೇಳುವಾಗ ಅದೇ ಸಾಮ್ಯ ದೇವರು ಸತ್ಯ ಅರ್ಧ ಇರೋರಿಗೆ ಹೇಳಿದ್ರು, ಸತ್ಯ ಪೂರ್ತಿ ತಿಳ್ಕೊಳ್ಳೋರಿಗೆ ಬೇರೆ ರೀತಿ ತಗೊಂಡ್ರು. ಅವ್ರಿಗೆ ಸಾಮ್ಯ ಹೇಳಿಲ್ಲ, ಫುಲ್ ಬಿಡಿಸಿ ಹೇಳ್ಕೊಟ್ರು. ಇದೇ ಥರ ನಾವು ಸತ್ಯ ಕೇಳಿ ಕಲಿಬೇಕು. ಸೊ ನಿಧಾನಗೆ ನಾವು ಇನ್ನೂ ಸಂಪೂರ್ಣ ಮನಸ್ಸಿಂದ, ಸಂಪೂರ್ಣ ಜ್ಞಾನ, ಸಂಪೂರ್ಣದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕು. ಸೊ ದೇವರು ನಮ್ಮನ್ನು ಸಹಾಯ ಮಾಡಿ.